ಜೀವಿತದಲ್ಲಿ ನಡೆದಂಥ ನಿಜ ಘಟನೆಗಳನ್ನು ನಿಮ್ಮ ಮುಂದೆ ಒಂದು ಹಂಚಿಕೊಳ್ಳೋದೇ ಆಗಿದೆ ಇದು ನನ್ನ ಸಾಕ್ಷಿ ಕಾರ್ಯಕ್ರಮ. ಪ್ರಿಯ ವೀಕ್ಷಕರು, ಇಂದು ನಮ್ಮ ಮಧ್ಯದಲ್ಲಿ ನಮ್ಮ ಜೀವಿತ ಸಾಕ್ಷಿಯನ್ನು, ಜೀವಿತದಲ್ಲಿ ದೇವರು ಮಾಡುವಂಥ ಅದ್ಭುತ ಕಾರ್ಯಗಳನ್ನು, ದೇವರು ನಮ್ಮನ್ನು ಮಹಿಮೆಗೋಸ್ಕರ ಹಂಚಿಕೊಳ್ಳುವುದಕ್ಕಾಗಿ ಸಹೋದರಿ ಅಂಬಿಕಾ ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಸಿಸ್ಟರ್, ಸ್ವಾಗತ ಸಿಸ್ಟರ್. ಸಿಸ್ಟರ್, ನಿಮ್ಮ ಊರು ಯಾವುದು ಸಿಸ್ಟರ್? ನಮ್ಮದು ಸಕ್ರೆಬೇಲು. ಈಗ ಇರುವುದು ಅಲ್ಲಿ ಸಕ್ರೆಬೇಲೆಲ್ಲ ಇದ್ದೀವಿ. ಸಕ್ರೆಬೇಲು ಆನೆಗಳ ಇದು ಬಿಡಾರ. ಓಕೆ, ನೀವು ಹುಟ್ಟಿ ಬೆಳೆದದ್ದು ಊರು ಯಾವುದು? ಅದೇ ಊರು ಪ್ರಾಪರ್. ಅದೇ ಊರಲ್ಲಿ ಹುಟ್ಟಿ ಬೆಳೆದದ್ದು. ನಿಮ್ಮ ತಂದೆ ತಾಯಿ ಅವರು ಇದ್ದಾರೆ. ಅವ್ರು ಏನು ಮಾಡ್ತಾಯಿದ್ರು? ಅವರು ವ್ಯವಸಾಯ ಮಾಡೋದು. ವ್ಯವಸಾಯ. ಸ್ವಂತ ಜಮೀನಿತ್ತಾ? ಹಾಂ, ಜಮೀನಿದೆ. ಸ್ವಂತ ಜಮೀನಿದೆ. ಓಕೆ, ಒಟ್ಟು ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ? ನಾವು 3 ಜನ ಮಕ್ಕಳು. ಅಣ್ಣ ಒಬ್ಬ ಇದ್ದಾನೆ, ತಂಗಿ ಒಬ್ಬಳು, ನಾನೊಬ್ಳು. ನೀವು ಮಧ್ಯದವರು ನಾನು. ಓಕೆ, ನೀವು ಎಷ್ಟು ಕಲ್ತಿದ್ದೀರಾ? ಶಾಲೆ ಹೋಗಿದ್ದೀರಾ? ಹ್ಞೂ, ನಂದು BA B.Ed ಆಗಿದೆ. BA B.Ed ಆಗಿದೆ. ಒಳ್ಳೆ ಕಲ್ತಿದ್ದೀರಾ. ಒಂದು ನೀವು ಶಾಲೆ ಹೋಗೋ ಸಮಯದಲ್ಲಿ ಆರ್ಥಿಕ ಸಮಸ್ಯೆ ಪರಿಸ್ಥಿತಿ ಯಾವ ರೀತಿ ಇತ್ತು? ಸ್ಕೂಲಿಗೆ ಹೋಗೋ ಸಮಯದಲ್ಲಿ ನಾನು 9th ಓದಬೇಕಾದ್ರೆ ಒಂದೇ ನನ್ನ ಹೆಸರು ಅಂದರೆ ನಾನು ಹಿಂದೂ ಕುಟುಂಬದಳಿ. ನಮ್ಮ ಕ್ಯಾಸ್ಟು ಗೌಡಸ್ಸು. ಆಮೇಲೆ ನಾನು ಏನು ಮಾಡಿದೆ, 9th ಅಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ದೆ, ಗಾಜನೂರು ಸ್ಕೂಲು. ಅಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇತ್ತು? ಚೆನ್ನಾಗಿತ್ತು. ಅಂದರೆ ಎಲ್ಲ 3 ಮಕ್ಕಳನ್ನ ಒಳ್ಳೆ ರೀತಿ ಶಾಲೆ ಚೆನ್ನಾಗಿ ಏನು ಹಣಕಾಸಿನ ಸಮಸ್ಯೆ ಏನು ಬರ್ತಾ ಇರಲಿಲ್ಲ? ಯಾವ ಥರ ಪ್ರಾಬ್ಲಮ್ ಇರಲಿಲ್ಲ. ಅಂದರೆ ಯಾವ ಥರ ಅಂದರೆ ನಾವು ಯಾವ ಥರ ಕೆಲಸ ಮಾಡ್ತಿದ್ರು ಅಪ್ಪ ಅಮ್ಮ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಿತ್ತು. ಓಕೆ, ಅಂದರೆ ಸ್ವಂತ ಜಮೀನಲ್ಲಿ ಏನು ಬೆಳೀತಾ ಇದ್ರು? ಅದರ ಮೇಲೆ ಭತ್ತ ಬೆಳೀತಾ ಇದ್ವಿ. ಅದೇ ರೀತಿ ಊದ್ಬತ್ತಿ ಕಡ್ಡಿ ಅಂತ ಮಾಡ್ತಾ ಇದ್ವಿ ನಾವು. ಬಿದ್ರಲ್ಲಿ ಮಾಡ್ತಾರ ಕಡ್ಡಿನ, ಅದನ್ನ ತುಂಬಾ ಶ್ರಮ ಪಡ್ತಿದ್ವಿ. ಅದೇ ರೀತಿ ತುಂಬಾನೇ ಚೆನ್ನಾಗಿರ್ತಿದ್ವಿ. ಏನು ಕೊರತೆ ಏನು ಕೊರತೆ ಇರಲಿಲ್ಲ. ಓಕೆ, ನಿಮ್ಮ ತಂದೆ ಅಥವಾ ತಾಯಿ ಯಾರಾದರೂ ಅವ್ರಿಗೇನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಏನಾದರೂ ಇತ್ತಾ? ನಮ್ಮ ತಂದೆ ಅಂದ್ರೆ ಎಲ್ಲಡ್ಕೆ ಹಾಕ್ತಾರೆ, ತಂಬಾಕು ಹಾಕಲ್ಲ, ಮತ್ತೆ ಯಾರು ಡ್ರಿಂಕ್ಸ್ ಏನು ಮಾಡಲ್ಲ. ಒಂದು ಒಳ್ಳೆ ಒಂದು ಸಂಪ್ರದಾಯದ ಒಂದು ಕುಟುಂಬದಲ್ಲಿ ಬೆಳೆದು ಬಂದಿದ್ದೀರಿ. ಸಂಪ್ರದಾಯ ಕುಟುಂಬ. ಓಕೆ, ನೀವು ಶಾಲೆಗೆ ಹೋಗುವ ಸಮಯದಲ್ಲಿ ಯಾವ ರೀತಿ ಒಂದು ಸ್ಟೂಡೆಂಟ್ ಆಗಿದ್ದೀರಿ? ಬೆಸ್ಟ್ ಸ್ಟೂಡೆಂಟ್ ಆಗಿದ್ದೆ. ತುಂಬಾ ರ್ಯಾಶು. ಆಮೇಲೆ ಮತ್ತೆ ನನಗೆ ಒಂದು ಯೂನಿಫಾರ್ಮಲ್ಲಾಗಲಿ, ಪ್ರತಿಯೊಂದು ಸಿಂಗಿಂಗ್ ಕಾಂಪಿಟೇಷನ್ ಆಗಲಿ, ನಮ್ಮ ಸರ್ ಹೇಳೋರು, ನೀನು ಬಾಯ್ ಬಿಟ್ಟರೆ ಕೋಗಿಲೆ ಹಾಡ್ದಂಗೆ ಇರುತ್ತೆ ಅಂತ. ಆ ಥರ ಅವಾರ್ಡೆಲ್ಲ ಕೊಡ್ತಾಯಿದ್ರು. ಏನಾದ್ರು ಒಂದು ಫಂಕ್ಷನ್ ಆದ ತಕ್ಷಣ ನನಗೆ ಸೆಲೆಕ್ಟ್ ಮಾಡ್ತಾಯಿದ್ರು. ರನ್ನಿಂಗ್ ರೇಸು ಪ್ರತಿಯೊಂದರ ಚಾಂಪಿಯನ್ ಆಗಿ ಪ್ರತಿಯೊಂದರ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಎಲ್ಲದರೊಳಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೆ. ಆಟೋಟದಲ್ಲಿ ಎಲ್ಲ ಹುಷಾರಿದ್ದೀರಿ? ಎಲ್ಲದರಲ್ಲೂ, ಕಲಿಯೋದ್ರಲ್ಲಿ ಎಲ್ಲ ಪ್ರತಿಯೊಂದರಲ್ಲಿ ಒಂದು ಚಾಂಪಿಯನ್. ಅಂದರೆ ಇಡೀ ಕಾಲೇಜಿಗೆ, ನಿಮ್ಮ ಸ್ಕೂಲಿಗೆ ಚಾಂಪಿಯನ್ ಆಗಿದೆ. ನಾನೇ. ಓಕೆ, ನಿಮ್ಮ ಸ್ವಭಾವ ಯಾವ ರೀತಿ ಇತ್ತು? ಅಂದರೆ ಈಗ ರ್ಯಾಶ್ ಅಂತ ಹೇಳಿದ್ರಿ. ರ್ಯಾಶ್ ಅಂದರೆ ಯಾವ ರೀತಿ? ಅಂದರೆ ತುಂಬ ಕೋಪ, ಮತ್ತೆ ಆ ವಸ್ತು ಪಡಿಬೇಕಂದ್ರೆ ಪಡಿಲೇಬೇಕು, ಆ ಥರ ಹಠ ಜಾಸ್ತಿ. ಓಕೆ, ಅಪ್ಪ ಅಮ್ಮ ಏನಾರ ಹೇಳ ತಗಸ್ಕೊಂತಿರ್ಲಿಲ್ಲ. ಅಂದರೆ ಅವರಿಗೆ ರಿಟರ್ನ್ ಮಾತಾಡ್ತಿದ್ದೆ. ಆ ಥರ ಸ್ವಭಾವ ನಂದು. ಆ ಥರ ಸ್ವಭಾವ ಇತ್ತು. ಓಕೆ, ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾವ ರೀತಿ ಇದ್ರು? ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಅಂದರೆ ಹಳ್ಳಿ ಜೀವಿತ ಅಲ್ಲ, ಅದೇ ರೀತಿ ಅಂದರೆ ನಮಗೆ ಸ್ವಲ್ಪ ಸಿಟಿ ಬಗ್ಗೆ ಅಷ್ಟೊಂದು ಮೈಂಡ್ ಇರಲಿಲ್ಲ. ಯಾವ ಥರ ಇರುತ್ತೆ ಏನು ಅಂತ ಗೊತ್ತಿರಲ್ಲ. ಅದೇ ಆ ಒಂದು ಹಳ್ಳಿ ವೆದರಿಗೆ ಯಾವ ಥರ ನಾವು ಇದಾಕೊಂಡು ಹೋಗಬೇಕಿತ್ತು, ಹೊಂದಾಣಿಕೆ ಮಾಡ್ಕೊಳ್ಬೇಕಿತ್ತು, ಅದೇ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ನೀವು ಕಲ್ತದಲ್ಲ ಎಲ್ಲಿ? ಹಳ್ಳಿಯಲ್ಲಿ ಸಿಟಿಗೆ ಹೋಗಿ? ನಮ್ಮದು 1 to 4 ತನಕ ಸಕ್ರೆಬೆಲೆಯಲ್ಲಿ ಓದಿದ್ದು. ನೆಕ್ಸ್ಟ್ 5th ಇಂದ 10th ತನಕ ಗಾಜನೂರು. ಯಾಕೆ ನೀವು 6th ಅಂದರೆ ಅಲ್ಲಿ ಇರಲಿಲ್ಲ? ಇಲ್ಲ, ಅಲ್ಲಿ ಕಿರಿಯ ಪ್ರಾಥಮಿಕ ಶಾಲಾ ಸ್ಟಾಪ್ ಆಗಿ ನೆಕ್ಸ್ಟ್ 5th ಇಂದ ಇಲ್ಲೇ ಈಚೆ ಬರಬೇಕು. ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ? ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ವಿ. ಓಕೆ ಓಕೆ, ಮತ್ತೆ ಏನು ಹೇಳ್ತಿದ್ರು 8ನೇ ಕ್ಲಾಸಲ್ಲಿ ಇರಬೇಕಾದ್ರೆ? ಹಾಂ, ಈಗ 9th ಬಂದ ತಕ್ಷಣನೇ ನಾನು ಫುಲ್ ಡಿಪ್ರೆಸ್ ಆಗಿದ್ದು. ಅಂದರೆ ಫುಲ್ಲು ನಮ್ಮ ಮನೆ ಕಟ್ತಾ ಇದ್ರು. ನಮ್ಮದು ಫಸ್ಟ್ ಹುಲ್ಲಿನ ಮನೆ ಇತ್ತು. ತುಂಬಾ ಚೆನ್ನಾಗಿದ್ವಿ ನಾವು. ಹುಲ್ಲಿನ ಮನೆ ಇದ್ದಾಗ ನಾವೇನು ಮಾಡಿದ್ವಿ, ಒಂದು ಮನೆಗೆ ಬಾಡಿಗೆಗೆ ಬಂದ್ವಿ, ಪಕ್ಕದ ಮನೆ ಬಾಡಿಗೆ ಬಂದಾಗ ತುಂಬ ಒಂದು ಮಲ್ಕೊಂಡು ಸಿಚುವೇಷನಲ್ಲಿ ಒಂದು ಇಲಿ ಬಂದ ರೀತಿ ಆಯ್ತು ನನಗೆ. ಇಲಿ ಬಂದ ತಕ್ಷಣ ಅದು ಅಂದರೆ ನನ್ನ ಬಗ್ಗೆ ನಾನು ತುಂಬ ಜಾಸ್ತಿ ಮುಂದೆ ಎಲ್ಲದರಲ್ಲೂ ಕಲ್ಚರ್ ಆಕ್ಟಿವಿಟೀಸು, ಓದೋದ್ರಲ್ಲಿ ಪ್ರತಿಯೊಂದರಲ್ಲೂ ಮುಂದೆ ಇದ್ನಲ್ಲ, ನನ್ನ ಜನದ ಕಣ್ಣು ನನ್ನ ಮೇಲಿತ್ತು. ಒಂದು ಇನ್ಸಿಡೆಂಟ್ ಆಗಿತ್ತು. ನಮ್ಮ ರಿಲೇಟಿವ್ ಹುಡುಗಿ ಒಂದು ಹುಡುಗಂಗೆ ಲವ್ ಮಾಡ್ತಾ ಇದ್ಲು. ಅದನ್ನ ಹೋಗಿ ಅವ್ರ ತಂದೆಗೆ ಇನ್ಫಾರ್ಮ್ ಮಾಡಿದ್ದಕ್ಕೆ ಅವರು ಏನು ಮಾಡಿಬಿಟ್ರು, ಪಾಯ್ಸನ್ ತಗೋಣ ಅಂತ ಮೆಂಟಾಲಿಟಿ ಆ ಲೆವೆಲಿಗೆ ಹೋದ್ರು. ಅವರು ಹೋದ ತಕ್ಷಣವೇ ನಾನೇನು ಮಾಡಿದೆ, ಅವರಿಗೆ ಹೋಗಿ ವಿಷಯ ಹೇಳಿದೆ, ದೊಡ್ಡಪ್ಪ ಈ ಥರ ಆಗ್ತಿದೆ, ಈ ಥರ ನಿನ್ನ ಮಗಳು ಒಂದು ಹುಡುಗನ ಜೊತೆ ತಿರುಗಾಡ್ತಿದ್ದಾಳೆ ಅಂತ ಹೇಳಿದಷ್ಟೇ. ಅದನ್ನೇ ಅವ್ರ ಅಮ್ಮ ಸ್ವಲ್ಪ ಅದು ಮಾಟ ಮಂತ್ರ ಇದರಲ್ಲಿ ಸ್ವಲ್ಪ ಜಾಸ್ತಿ. ಅವರು ಪಕ್ಕದಲ್ಲಿ ನನಗೇನು ಮಾಡಿಬಿಟ್ರು, ಕರೆದ್ಬಿಟ್ಟು ಕೈ ನೋಡಿ ಹೇಳಿದರು, ಕೈ ನೋಡಿಬಿಟ್ಟು ನೀನೊಂದು ಹುಡುಗನ ಲವ್ ಮಾಡ್ತೀಯಾ, ನೀನು ಆ ಹುಡುಗ ಕೈ ಕೊಟ್ಟ ಮೇಲೆ ನೀನು ಸೂಸೈಡ್ ಮಾಡ್ಕೊಳ್ತೀಯಾ ಅಂತ ಅಂದರು. ಅದು ಫುಲ್ಲು ಮೈಂಡಿಗೆ ಡಿಪ್ರೆಸ್ ಆಗ್ಬಿಡ್ತು. ಮನೆ ಕಟ್ಟ ಟೈಮಲ್ಲಿ ಬಾಡಿಗೆ ಮನೇಲಿ ಇದ್ದಾಗ ಅವ್ರ ಪಕ್ಕದಲ್ಲಿ ಕರೆದು ಹೇಳಿದ್ದು ನನಗೆ. ಅಂದರೆ ಅವರು ಅದೇ ಕಸು ಮಾಡ್ತಾ ಇದ್ದಾರೆ, ಕೈ ನೋಡು ಏನು ಹೇಳ್ತಾರೆ, ಆ ಥರ ಶಾಸ್ತ್ರ ಹೇಳುವಂಥ ವ್ಯಕ್ತಿ ಕೈ ಕೊಟ್ಟಿದ್ದೆ ನಾನು ಅವರಿಗೆ. ಅಲ್ಲ, ಅವರು ಮೊದಲು ಬೇರೆಯವರಿಗೆಲ್ಲ ಮಾಡ್ತಿರ್ಲಿಲ್ಲ. ನಿಮಗೆ ಫಸ್ಟ್ ಟೈಮ್? ನನಗೆ ಫಸ್ಟ್ ಟೈಮು.
ನೀವು ಅದನ್ನೇ ಸೀರಿಯಸ್ ತಗೊಂಡ್ರಿ? ಫುಲ್ ಸೀರಿಯಸ್ ಆಗ್ಬಿಡ್ತು ನನಗೆ. ನೀನು ಆ ಥರ ಹಿಂಗೆ ಲವ್ ಮಾಡ್ತೀಯ, ಹಿಂಗೆ ಅವ್ನ ಕೈ ಹುಡುಗ ಮೋಸ ಮಾಡ್ತಾನೆ, ನೀ ಸೂಸೈಡ್ ಮಾಡ್ಕೊಳ್ತೀಯ ಅಂತ ಹೇಳಿಬಿಟ್ರು. ಫುಲ್ ಡಿಪ್ರೆಸ್ ಆಗ್ಬಿಡ್ತು. ಅದು ವಿಷಯ ನಾನು ಮನೇಲಿ ಹೇಳಲೇ ಇಲ್ಲ, ಮಲ್ಕೊಂಡಿದ್ದೆ. ಅವ್ರು ಹೇಳಿದ ದಿನಾನೇ ಮಲ್ಕೊಂಡಾಗ ನಿದ್ದೆನೇ ಬರಲಿಲ್ಲ. ತುಂಬ ಒದ್ದಾಡ್ತಿದೆ ಅಂದರೆ ತುಂಬ ಒದ್ದಾಡ್ತಿದೆ. ಮನಸ್ಸಲ್ಲಿ ತುಂಬ ಗಲಿಬಿಲಿ ಆಗೋದು, ನನಗೆ ಯಾಕೆ ಹಿಂಗೆ ಆಗ್ತಿದೆ, ಒಂಥರ ಏನಾರ ಮಾಡ್ಕೊಂಡು ಸಾಯೋಣ ಅನ್ಸೋದು, ಒಂಥರ ಇಲಿ ಹೋದಂಗೆ ಆಯ್ತು ನನಗೆ. ತುಂಬಾ ಬೇಜಾರಾಗೋದು. ಆಮೇಲೆ ಅದು ಹೋಗ್ತಾ 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 ಫುಲ್ಲು ಡಿಪ್ರೆಸ್ ಆಗೋ ರೀತಿ ಹೋಯ್ತದು. ಮನೇಲಿ ಹೇಳಿದೆ ನಾನು, ಮನೇಲಿ ನಂಗೆ ಯಾಕೋ ಒಂಥರ ಬೇಜಾರಾಗ್ತಿದೆ ಹಾಗೆ ಹೀಗೆ ಅಂತ ಹೇಳಿದೆ. ಆಮೇಲೆ ಮನೆಯೆಲ್ಲ ಕಟ್ಟಾದಮೇಲೆ ಅಂತೂ 10th ಆಯಿತು ನಂದು. 10th ಆದಮೇಲೆ ನೆಕ್ಸ್ಟು ಸೆಕೆಂಡ್ ಪಿ ಯುನೂ ಆಯಿತು. ಸೆಕೆಂಡ್ ಪಿ ಯುನೂ ಕಂಪ್ಲೀಟ್ ಆಗಿಲ್ಲ ನಂದು. ಪ್ರಿಪೇಟರಿ ಎಕ್ಸಾಮ್ ಬರೆದೆ ಸೆಕೆಂಡ್ ಪಿ ಯು ಅಲ್ಲಿ. ಆಮೇಲೆ ಲಾಸ್ಟಿಗೆ ಅವ್ರು ಏನು ಮಾಡಿದ್ರು, ನಾನು ಫುಲ್ ಡಿಪ್ರೆಸ್ಸೇ ಆಗಿಬಿಟ್ಟೆ. ನಾನು ಫುಲ್ ಡಿಪ್ರೆಸ್ ಆಗಿಬಿಟ್ಟು, ಇಲ್ಲ ನಾನು ಕಾಲೇಜಿಗೆ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ, ನನಗೆ ಏನೋ ಒಂಥರ ಆಗ್ತಿದೆ, ನಾನು ಸಾಯಬೇಕು ಅನಿಸ್ತಿದೆ ಅಂತ ತುಂಬ ಅಳ್ತಾ ಇದ್ದೆ. ತುಂಬ ಅಳ್ತಿದ್ದೆ ಅಂದರೆ ಹೇಳೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಅಳ್ತಿದ್ದೆ. ಯಾಕೆ ಅಳ್ತಾ ಇದ್ರಿ? ಕಾರಣ ಏನಾದ್ರೆ ಅದು ಅಂದರೆ ಆ ದುಷ್ಟಶಕ್ತಿ ಆ ಥರ ಕಾರ್ಯ ಮಾಡ್ತೈತೆ ನನ್ನಲ್ಲಿ. ನಿಮ್ಗೆ ಯಾಕೆಂತ ಗೊತ್ತಿಲ್ಲ, ಖಾಲಿ ಅಳೋದು, ಒಟ್ಟು ಬರೀ ಅಳೋದು. ನನಗೆ ಹಿಂಗೆ ಆಗ್ತಿದೆ, ಒಟ್ಟು ಸಾಯಕ್ಕೆ ಇಷ್ಟ ಇಲ್ಲ, ಸಾಯಬೇಕು ಸಾಯು ಅನಿಸ್ತಾ ಇತ್ತು ನನಗೆ. ಆ ಥರ ನನಗೆ ಪ್ರೇರೇಪಣೆ ಮಾಡ್ತಾ ಇತ್ತದು. ಮೆಡಿಸಿನ್ ಎಲ್ಲ ಮಾಡಿದ್ರ? ಮೆಡಿಸಿನ್. ಆಮೇಲೆ ಲಾಸ್ಟಿಗೆ ಇವ್ರು ಏನು ಮಾಡಿದ್ರು, ನಮ್ಮ ಮನೇಲೆಲ್ಲ ಹೋಗ್ಬಿಟ್ಟು ಇವಳಿಗೆ ಮೆಂಟ್ಲು ಆಗಿದ್ದಾಳೆ ಅಂದರೆ ಅಶೋಕ್ ಪೈ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. 5 ವರ್ಷ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೆ. ಟ್ರೀಟ್ಮೆಂಟ್ ಅಂದರೆ ಅವ್ರು ಏನು ಮೆಡಿಷನ್ ಕೊಡ್ತಾಯಿದ್ರು ಅಂದರೆ ಫುಲ್ಲು ಮೆಡಿಷನ್ ಕೊಟ್ಟು ಹಾಗೆ ಸುಮ್ಮನೆ ಮಲ್ಸ್ಬಿಡೋರು ಅಷ್ಟೇ. ಒಂಥರ ಮಂಕು ಬಡೇ ರೀತಿ. ಮತ್ತು ಇಂಜೆಕ್ಟ್ ಮಾಡ್ತಾಯಿದ್ರು ನನಗೆ. ಇಂಜೆಕ್ಟ್ ಮಾಡಿದ ತಕ್ಷಣವೇ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಫುಲ್ಲು ನಾನು ಹೊರಗಡೆ ಹಾಕ್ತಾಯಿದ್ದೆ. ನನಗೆ ಗೊತ್ತಾಗ್ತಿತ್ತು. ಮತ್ತು ಶಾಕ್ ಟ್ರೀಟ್ಮೆಂಟು ತೊಗೊಂಡಿದ್ದೀನಿ ನಾನು ತುಂಬ. ಅದನ್ನೆಲ್ಲ ಕೊಡ್ತಾ ಇದ್ರು. ಆದ್ರೆ ಏನೂ ಮನಸ್ಸಿಗೆ ಸಮಾಧಾನ ಇರ್ತಿರ್ಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ನನಗೆ ಏನು ಅನ್ಸುತ್ತಂದ್ರೆ, ಆ ಟ್ಯಾಬ್ಲೆಟ್ ತಗೊಂಡು ತುಂಬಾನೇ ದಪ್ಪ ಆಗಿಬಿಟ್ಟಿದೆ. ಒಂದು 1 ಇಯರ್ ಏನೋ ಬೆಡ್ಡಲ್ಲೇ ಮಲ್ಕೊಂಡಿದೆ. ಅದ್ರಲ್ಲಿ ನನ್ನ ಕಸಿನ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ನನಗೆ ಟಾಯ್ಲೆಟಿಗೆ ಹೋಗೋದು ಪ್ರತಿಯೊಂದು ಅವಳೆ ನನಗೆ ಕರ್ಕೊಂಡು ಹೋಗೋದು ಕರ್ಕೊಬರೋದು ಈ ಥರ ಮಾಡ್ತಾಯಿದ್ದು. ಅದು ಸಮಾಧಾನ ಇರ್ತಿಲ್ಲ. ತುಂಬ ಅಳ್ತಾ ಇದೆ, ಹೇಳ್ಕೊಂಡು ಅಳ್ತಾ ಇದೆ, ನನಗೆ ಕಿರ್ಸ್ತಾ ಇದ್ದೆ, ನನಗೆ ಈ ಥರ ಆಗ್ತಿದೆ. ನಮ್ಮ ಮನೇಲಿ ತುಂಬ ಅಳರು, ತುಂಬ ಅಂದರೆ ತುಂಬಾ ಅಳರು ಅಂದರೆ ಅಷ್ಟು ಅಳ್ತಾ ಇದ್ರು. ಆಮೇಲೆ ಅಡುಗೆ ಮಾಡಿದ ಸಹ ಊಟ ಮಾಡ್ತಿರ್ಲಿಲ್ಲ ನನ್ನ ಕಡೆಯಿಂದ. ತುಂಬಾ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಅಂದರೆ, ನಾನು 3-4 ಸರಿ ಮದುವೆ ಮಾಡ್ಬೋದಿತ್ತು, ಅಷ್ಟು ದುಡ್ಡು ಖರ್ಚು ಮಾಡೋರು ಎಲ್ಲರೂ. ಅವ್ರಿಗೊಂಥರ ನೆಮ್ಮದಿನೇ ಇರ್ತಿರ್ಲಿಲ್ಲ. ಈ ಥರ ಆಗ್ತಿದೆಯಲ್ಲ ಅಂತೇಳಿ. ಅಣ್ಣ ಮನೆಗೆ ಬರ್ತಾನೆ ಇರಲಿಲ್ಲ. ಅವನು ಮನೆಗೆ ಹೊರಗಡೆ ಹೋದರೆ ಬರ್ತಾನೆ ಇರಲಿಲ್ಲ, ಅದು ಪರಿಸ್ಥಿತಿ ನೋಡಿಬಿಟ್ಟು. ಆದರೂ ನಾನು ಕೂತ್ಕೊಂಡಾಗ ಯೋಚನೆ ಮಾಡ್ತಿದ್ದೆ, ಅಟ್ಲೀಸ್ಟ್ ನಾನು ನಾಯಿಯಾರ ಹುಟ್ಟಬಾರ್ದಿತ್ತ, ನನಗೆ ಯಾಕೆ ಈ ಜೀವಿತ. ತುಂಬ ಹೇಳ್ತಿದ್ದೆ. ಏನೇನೋ ಯಾವುದ್ಯಾವ್ದು ದೇವ್ರ ಹೆಸರು ಎಲ್ಲ ಹೇಳ್ತಾ ಇದ್ದೆ ನಾನು, ಎಲ್ಲ ಹೆಸರು ಹೇಳ್ತಿದ್ದೆ. ಆಮೇಲೆ ಯಾವ್ದು ಹೇಳಿದ್ರು ನಂಗೆ ಸಮಾಧಾನನೇ ಆಗ್ತಿರಲಿಲ್ಲ. ನನ್ನ ಜೀವಿತ ಅಂದರೆ ತುಂಬ ವಿಚಿತ್ರ ಜೀವಿತ ನಂದು. ಆಮೇಲೆ ಲಾಸ್ಟಿಗೆ ಹಂಗೆ ಹಿಂಗೆ ಮಾಡಿ ಮಾನಸಿಕ ಹಾಸ್ಪಿಟ್ಲು ಅದು ಇದು ಎಲ್ಲ ಟ್ರೀಟ್ಮೆಂಟ್ ಮಾಡಿದರು. ಯಾವುದ್ರಲ್ಲೂ ಕಡಿಮೆ ಆಗಲಿಲ್ಲ. 5 ವರ್ಷ ತನಕ ಹಾಗೆ ಎಷ್ಟು ಅಳ್ತಾ ಇದ್ದೆ ಅಂದರೆ, ನನ್ನಷ್ಟು ಪ್ರಪಂಚದಲ್ಲಿ ಹತ್ತರ ಯಾರೂ ಇಲ್ಲ ಅನ್ಸುತ್ತೆ. ಒಂದೊಂದು ಕ್ಷಣನೂ ಟಾಯ್ಲೆಟ್ ರೂಮಲ್ಲಿ ಕುತ್ಕೊಂಡು ಕಣ್ಣೀರು ಹಾಕಿದ್ದೀನಿ. ಆಮೇಲೆ ಲಾಸ್ಟಿಗೆ ಅಂದರೆ ಒಂದು ಕಡೆ ಅಪ್ಪ ಅಮ್ಮ ನೋಡ್ತಿದ್ದೀನಿ, ಅವರು ಹಾಗೆ ಮಾಡ್ತಾರೆ. ನನಗೆ ಗೊತ್ತಿಲ್ಲ ಯಾರ ಅಮ್ಮ ಏನು ಮಾಡ್ತಿದ್ರು. ನನಗೆ ಇವಳು ಏನಾರ ಮಾಡ್ಕೊತಾಳೆ ಅಂತ ಹೇಳಿಬಿಟ್ಟು ಅವ್ರ ಸೆರಗನ್ನ ಹಿಡ್ಕೊಂಡು ನನ್ನ ವೇಲನ ಗಂಟು ಹಾಕ್ಕೊಳ್ತಿದ್ರು, ಎಲ್ಲರೂ ಎದ್ದು ಹೋಗ್ಬಿಡ್ತಾಳೆ ಅಂತೇಳಿ. ಆಮೇಲೆ ಒಂದ್ಸರಿ ನಮ್ಮ ಅತ್ತೆ ಮದುವೆ ಆಯಿತು. ಅತ್ತೆ ಮದುವೆ ಆದಾಗ ನಾನೇನು ಮಾಡಿದೆ, ಮಾನಸಿಕ ಹಾಸ್ಪಿಟ್ಲ್ ಟ್ಯಾಬ್ಲೆಟ್ ಕೊಟ್ಟಿದ್ರಲ್ಲ, ಅಷ್ಟು ಟ್ಯಾಬ್ಲೆಟ್ ತೊಗೊಬಿಟ್ಟೆ. ತಗೋ ಅಂತ ಇತ್ತು ನನಗೆ. ಆವಾಗ ಇಡೀ ಊರಿಗೆಲ್ಲ ಗೊತ್ತಾಗ್ಬಿಡ್ತು, ಇವಳು ಹುಚ್ಚಿ ಆಗ್ಬಿಟ್ಟಿದ್ದಾಳೆ, ಮೆಂಟ್ಲು ಆಗ್ಬಿಟ್ಟಿದ್ದಾಳೆ. ನನಗೆ ಹುಚ್ಚಿ ಪಟ್ಟ ಕಟ್ಬಿಟ್ಟಿದ್ರು ಆಗಲೇ. ಸತ್ತೋಗಿದ್ದಾಳೆ ಅನ್ನೋ ರೀತಿ, ಅಂದರೆ ಫುಲ್ ಕೋಮಾ ಸ್ಟೇಜಿಗೆ ಆಲ್ರೆಡಿ ಹೋಗ್ಬಿಟ್ಟಿದ್ದೆ ನಾನು. ನನಗೆ ಮೈ ಮೇಲೆ ಒಂಥರ ಪ್ರಜ್ಞೆನೇ ಇರಲಿಲ್ಲ. ಟ್ಯಾಬ್ಲೆಟ್ ತೊಗೊಂಡು ಫುಲ್ಲು ತೊಗೊಂಡು ಮನೇಲಿ ಹೇಳಿದೆ ನಾನು, ಅತ್ತೆ ಮದುವೆ ಟೈಮಲ್ಲಿ. ಆವಾಗ ಅವ್ರು ತಕ್ಷಣ ಕಾರ್ ಮಾಡಿ ಕರ್ಕೊಂಡು ಹೋದ್ರು ಮತ್ತೆ ಅಶೋಕ್ ಪೈ ಹಾಸ್ಪಿಟಲಲ್ಲೇ. ನೀನು ಯಾಕೆ ಹಿಂಗೆಲ್ಲ ಮಾಡ್ತೀಯ ಅಂತ ಅವರೆಲ್ಲ ಕೇಳಿದ್ರು. ಆಮೇಲೆ ನೆಕ್ಸ್ಟು ಕೌನ್ಸಿಲಿಂಗ್ ತೊಗೊಂಡ್ರು. ನಾನು ಇರೋದನ್ನೆಲ್ಲ ಹೇಳ್ತಾ ಇದ್ದೆ. ಆದ್ರೂ ನನಗೇನೂ ಅನಿಸ್ತಾನೆ ಇರಲಿಲ್ಲ, ಕಡಿಮೆನೇ ಆಗ್ತಿರ್ಲಿಲ್ಲ ನನಗೆ. ಈ ವಿಷಯ ಹೇಳಿದ್ರ, ನಾನು ನಿಮ್ಮ ಯಾರ ಸಂಬಂಧಿಕರವ್ರನ್ನ ಕೈ ನೋಡಿ ಈ ರೀತಿ ಹೇಳಿದ್ಮೇಲೆ ನಂಗೆ ಈ ರೀತಿ ಆಯ್ತು ಅದು ಹೇಳಿದ್ದೀರ? ಇಲ್ಲ, ಅವ್ರ ಹತ್ರ ಹೇಳಲಿಲ್ಲ. ಅಂದ್ರೆ ಅವ್ರು ಅದನ್ನ ಬಿಲೀವ್ ಮಾಡಲ್ಲ ಸ್ವಲ್ಪ ಅಂತ ಹೇಳಿ ನಾನು ಅದನ್ನ ಹೇಳಿಲ್ಲ. ಮನೇಲಿ ಹೇಳಿದ್ದೆ ನಾನು. ಮನೇಲಿ ಹೇಳಿದಾಗ ಆಮೇಲೆ ನನ್ನ ಬಗ್ಗೆ ತುಂಬ ಕೆಟ್ಟ ಅಪವಾದನೂ ಹೊರಿಸಿದ್ರು ಅವರು. ತುಂಬ ಕೆಟ್ಟ ಅಪವಾದ ಹೊರಿಸಿದ್ರು. ಲಾಸ್ಟಿಗೆ ಅದೆಲ್ಲ ತೊಗೊಂಡಾದ್ಮೇಲೆ ಮತ್ತೆ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಂದರು. ಮತ್ತು ಎದ್ದು ಓಡ್ತಾ ಇದ್ದೆ ನಾನು, ಇಡೀ ಊರಿಗೆ ಗೊತ್ತಾಗಂಗೆ. ನನಗೆ ಆ ಥರ ಅನಿಸ್ತಾ ಇತ್ತು, ಎದ್ದು ಓಡ್ಬಿಡು, ಎಲ್ಲರ ಹಾರ್ಬಿಡು, ಸಾಯ್ಬಿಡು, ಸತ್ತೋಗ್ಬಿಡು ಅಂತ. ಸತ್ತರೆ ನೆಮ್ಮದಿ ಇರತ್ತಲ್ಲ, ಎಷ್ಟು ದಿನ ಅಂತ ಹಿಂಗೆ ತಡ್ಕೊಳ್ಳಿ. ತುಂಬ ಗಲಿಬಿಲಿ ಅಂದರೆ ಹೇಳೋಕ್ಕೆ ಆಗ್ತಿರಲ್ಲ ಅಷ್ಟೊಂದು. ಲಾಸ್ಟಿಗೆ ಆಮೇಲೆ ಅವ್ರೇನು ಮಾಡ್ತಿದ್ರು, ಸರಿ ಆಯಿತು ಅಂತ ಎದ್ದು ಓಡ್ಬಿಟ್ಟಿದ್ದೆ. ಇಡೀ ಊರಿಗೆಲ್ಲ ಗೊತ್ತಾಗ್ಬಿಡ್ತು, ಅಂಬಿಕಾ ಓಡಾಡ್ತಿದ್ದಾಳೆ, ಓಡೋಗ್ರಿ ಹಿಡ್ಕೊಳ್ರಿ, ತುಂಬ ಹೇಳ್ತಾಯಿದ್ರು. ಆಮೇಲೆ ಮತ್ತಲ್ಲಿ ಯಾರೋ ಏನೋ ಮಾಡಿಕೊಟ್ರು ಅಂತ ತುಂಬ ಹಿಂಸೆ ಮಾಡ್ತಿದ್ರು ನನಗೆ. ಅವ್ರಿಗೆ ಒಟ್ಟು ಕಡಿಮೆ ಆದ ಸಾಕ್ತಿತ್ತು. ಏನೇನೋ ಮೂಗಿಗೆ ಖಾರದ ಪುಡಿ ಎಲ್ಲ ಹಾಕಿ ಇದು ಮಾಡೋರು, ತುಂಬ ಹಿಂಸೆ ಮಾಡೋರು. ಆಮೇಲೆ ನಾನು ಸತ್ತೋಗಿದ್ದೀನಿ ಅಂತ ತುಂಬ ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ ನನ್ನ. ಅದು ನನಗೂ ಗೊತ್ತಿಲ್ಲ. ಆಮೇಲೆ ನನ್ನ ನಡತೆ ಸರಿ ಇಲ್ಲ ಅಂತ ಹೇಳಿಬಿಟ್ಟು ನನ್ನ ಹೆಸರಲ್ಲಿ ಇದು ಮಾಡಿದ್ರಲ್ಲ, ಕೈ ನೋಡಿದ್ರಲ್ಲ, ಅವರು ಏನು ಮಾಡಿದ್ದಾರೆ, ಒಂದು ನಿಂಬೆಹಣ್ಣು ತಂದುಬಿಟ್ಟು ಪಾನಕ ಮಾಡ್ಕೊ ಬಂದಿದ್ದಾರೆ ನನಗೆ ಕುಡ್ಸೋಕ್ಕೆ. ಗೊತ್ತಾಗಿ ವಿಷಯನ ಅದನ್ನು ನಮ್ಮ ಮನೇಲಿ ಗೊತ್ತಿತ್ತಲ್ಲ ವಿಷಯ. ಅವ್ರು ಕುಡ್ಸೋಕ್ಕೆ ಬಿಡಲಿಲ್ಲ ನನಗೆ, ವಾಪಸ್ ಕಳಿಸ್ಬಿಟ್ರು ನನಗೆ. ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂದರೆ ನಾನು ಹೇಳಬಾರ್ದು. ಅಷ್ಟೊಂದು ಬರೀ ಕಣ್ಣೀರು ಹಾಕ್ತಿದ್ದೆ. ತುಂಬ ಕಣ್ಣೀರು ಅಂದರೆ ಕಣ್ಣೀರು ಹಾಕ್ತಿದ್ದೆ, ತುಂಬ ಕಣ್ಣೀರು.
ಅಂದರೆ ಒಂದು ಎಷ್ಟು ವರ್ಷ ನೀವು ಇದೇ ರೀತಿಯ ಒಂದು ಸಮಸ್ಯೆಯಲ್ಲಿ ಹಾದೋದ್ರಿ? ನಾನು 10 ವರ್ಷದ ತನಕ, ನಾನು 5 ವರ್ಷದ ತನಕ ಫುಲ್ ಕಣ್ಣೀರಲ್ಲೇ ಇದ್ದೀನಿ. ನಾನು 5 ವರ್ಷ ಸೆಕೆಂಡ್ PU ಇಂದ ಹಿಡಿದು 26 ಇಯರ್ ತನಕನೂ ನಾನು ಫುಲ್ಲು ಕಣ್ಣೀರೇ ನನ್ನ ಜೀವಿತದಲ್ಲಿ. ಬಿಡುಗಡೆ ಎಲ್ಲೂ ಇಲ್ಲ. ಎಲ್ಲ ಟ್ರೈ ಮಾಡಿದ್ರೆ ಎಲ್ಲ ಹೇಳ್ದ ಕಡೆ ಪ್ರತಿ ಒಂದು ಕಡೆನೂ ಯಾರು ಎಲ್ಲಿ ಹೇಳ್ತಾರೋ ಅಲ್ಲೆಲ್ಲ ಕರ್ಕೊಂಡು ಹೋಗೋರು, ರಾತ್ರಿ ಕರ್ಕೊಂಡು ಹೋಗೋರು. ಆದ್ರೂ ಆಗ್ತಾ ಇರಲಿಲ್ಲ, ಏನೂ ಆಗ್ತಿರಲಿಲ್ಲ. ಮತ್ತೆ ನಿಮಗೆ ಏನಾಯ್ತು, ಮತ್ತೆ ಯಾವ ರೀತಿ ನಿಮಗೆ ಗೊತ್ತಾಯ್ತು? ಸುವಾರ್ತೆ ನನಗೆ ಬಂದಿದ್ದು ನಮ್ಮ ಮಾವನಿಂದ. ನಮ್ಮ ಮಾವ ಏನಂದ್ರು, ಬಂದ್ಬಿಟ್ಟು ನೀನು ಚರ್ಚಿಗೆ ಹೋಗು ಅಂತ ಅಂದ್ರು, ಅಷ್ಟೇ ಅಂದರು. ನಮ್ಮಮ್ಮ ಏನು ಮಾಡಿದ್ರು, ಕರ್ಕೊಂಡು ಹೋದ್ರು. ಅದು ಮಂಡಗದ್ದೆ ಅಂತ ಇಲ್ಲಿ, ಅಲ್ಲಿ ಚರ್ಚಿಗೆ ಹೋದ್ರೆ ಏನು ಕಡಿಮೆ ಆಗುತ್ತೆ, ಹಿಂಗೆ ನನಗೆ ಕೇಳಿದ್ದಾರೆ ಅಂತ ನಮ್ಮ ಮಾವ. ನನ್ನ ಅತ್ತೆ ಮದುವೆಲಿ ಟ್ಯಾಬ್ಲೆಟ್ ತೊಗೊಂಡಿನಿ ಅಂತ ಹೇಳಿದ್ನಲ್ಲ, ಆ ಮಾವ ಬಂದು ಹೇಳಿದ, ಅಲ್ಲಿ ಕರ್ಕೊಂಡು ಹೋದ್ರೆ ಅಂಬಿಕೆ ಕಡಿಮೆ ಆಗತ್ತೆ ಅಂತ ಹೇಳಿದ್ರು. ನಾನು ಇಲ್ಲ, ಅವರು ಸುವಾರ್ತೆ ಹಿಂಗೆ ಚರ್ಚಿಗೆ ಹೋದ್ರೆ ಕಡಿಮೆ ಆಗತ್ತೆ ಅನ್ನೋದು ಯಾರೋ ಹೇಳಿದ್ದು ನನಗೆ ಹೇಳಿದ್ರು. ಹೋದ ತಕ್ಷಣನೇ ನಾನು ಟ್ಯಾಬ್ಲೆಟ್ ತೊಗೊತಾ ಇದ್ದೆ. ಅದು ಒಂದು ಹೊತ್ತು ಬಿಡಬಾರ್ದು ಅನ್ನೋ ಮೆಂಟಾಲಿಟಿ ಅವ್ರದ್ದು. ನಮ್ಮ ಮನೇಲಿ ಫೋರ್ಸ್ ಮಾಡಿ ಕೊಡ್ತಾಯಿದ್ರು, ತಿನ್ನು ಅದನ್ನು, ತಿಂದರೆ ನಂಗೆ ಫುಲ್ ನಿದ್ದೆಲ್ಲಿ ಹೋಗ್ಬಿಡ್ತಿದ್ದೆ ನಾನು ಅಷ್ಟೇ. ನನಗೇನು ಗೊತ್ತಾಗ್ತಿರ್ಲಿಲ್ಲ, ತಿನ್ನು ಅದನ್ನು ಅಂತ ಹೇಳಿ. ನಾನು ಬೆಳಗ್ಗೆನೇ ಹೋದ ತಕ್ಷಣ ನನಗೇನೂ ಗೊತ್ತಿಲ್ಲ. ಅವ್ರು ಕೂತ್ಕೊಂಡೆ, ಅವ್ರೊಂದು ಬೈಬಲ್ ಕೊಟ್ಟರು, ಇದನ್ನು ಓದು ಅಂತ ಅಂದರು. ಸರಿ ಆಯಿತು ಅಂತೇಳಿ ಬಂದೆ. ಒಂಥರ ಏನೋ ಸಮಾಧಾನ ಸಿಕ್ತಂಗಾಯಿತು. ಟ್ಯಾಬ್ಲೆಟ್ಸ್ ಬಿಟ್ಬಿಟ್ಟೆ ನಾನು ಆ ಹೊತ್ತಿಂದನೇ. ಆದ್ರೂ ಮತ್ತೆ ಬಂದೆ, ಮತ್ತೆ ಒಂಥರ ಜೀವಿತ ಸರಿಪಡಿಸ್ತಾ ಹೋತು. ಅಂದರೆ ದೇವ್ರ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ. ಎಲ್ಲ ದೇವ್ರಂಗೆ ಇದು ಒಂದು ದೇವ್ರು ಇರ್ಬೋದೇನೋ. ಡೈಲಿ ಬೈಬಲ್ ಓದ್ತಾ ಇದ್ದೀರಾ? ಡೈಲಿ ಓದ್ತಾ ಇದ್ದೆ. ಅದನ್ನ ಓದ್ಬಿಟ್ಟು ಧ್ಯಾನಿಸ್ತಿದ್ದೆ. ಪ್ರೇಯರ್ ಹೆಂಗೆ ಮಾಡೋದು ಏನೂ ಗೊತ್ತಿಲ್ಲ. ನಾವು ಹಿಂದೂ ಕುಟುಂಬದಿಂದ ಬಂದಿರೋರು. ಲಾಸ್ಟಿಗೆ 7 ವರ್ಷದ ತನಕನೂ ಮತ್ತೆ ನನ್ನ ಜೀವಿತ ಹೆಂಗೆ ಅಂದರೆ ಸತ್ಯ ನನಗೆ ಗೊತ್ತಿಲ್ಲ. ಇದು ಏಸಪ್ಪನು ಎಲ್ಲ ದೇವ್ರಂಗೆ ಒಂದು ದೇವರು ಅಂತ ನಾನು ಅಂದ್ಕೊಂಡಿದ್ದೆ, ಅಷ್ಟೇ. ಬಿಟ್ಟರೆ ಬೈಬಲ್ ಓದ್ತಿದ್ದೆ, ಸಮಾಧಾನ ಸಿಗ್ತಿರ್ಲಿಲ್ಲ ನನಗೆ. ಅಲ್ಲಿ ಏನೂ ಹೇಳ್ತಾನೆ ಇರಲಿಲ್ಲ. 1 ಮಂತಿಗೆ ಒಂದ್ಸರಿ ನಾನು ಚರ್ಚಿಗೆ ಹೋಗ್ತಾ ಇದ್ದೆ. ಅಂದರೆ ಫುಲ್ ರಿಕವರ್ ಆಗ್ತಾನೇ ಇದ್ದೆ ನಾನು. ಆವಾಗ ನಂದು ಎಜುಕೇಷನ್ ಡ್ರಾಪ್ ಆಯ್ತಲ್ಲ, ಅದು ಕಂಪ್ಲೀಟ್ ಆಯಿತು. ನಾನು ಎಷ್ಟು ಇದಂದರೆ, ನಾನು ಸೆಕೆಂಡ್ PU ಅಲ್ಲಿ ಪ್ರತಿಯೊಂದೂ ನಾನು ಎಲ್ಲ ಕರೆಸ್ಪಾಂಡೆನ್ಸಲ್ಲಿ ಕಟ್ಕೊಂಡು B.Ed ಮಾತ್ರ ಜಾಬ್ ಮಾಡ್ತಾನೆ ಫುಲ್ಲು ನಾನು ಡೈರೆಕ್ಟ್ ಎಕ್ಸಾಮ್ ತೊಗೊಂಡೆ. ಅದು ಆಯಿತು, ದೇವ್ರು ಅದನ್ನು ನಡೆಸ್ಬೋದು, ದೇವ್ರ ಸ್ತೋತ್ರ. ಅವಾಗ ಎಲ್ಲರಿಗೂ ಒಂಥರ ಮಿರಾಕಲ್ ಸ್ಟಾರ್ಟ್ ಆಯಿತು. ಅಂಬಿಕಾ ಚೆನ್ನಾಗದ್ಲಲ್ಲ, ಚರ್ಚಿಗೆ ಹೋಗಿ ಅದು ನನಗೆ ಗೊತ್ತಾಗ್ತಿತ್ತು ಮನಸ್ಸಲ್ಲಿ. ನಾನು ಏನಿದು ನನಗೆ ಅರ್ಥ ಆಗ್ತಿಲ್ಲ. ದೇವ್ರ ವಾಕ್ಯದಲ್ಲಿ ಹೇಳುತ್ತೆ, ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಕದಿಬಾರ್ದು, ಸುಳ್ಳು ಸಾಕ್ಷಿ ಹೇಳಬಾರ್ದು. ಆ ಪ್ರತಿಯೊಂದು ನನ್ನ ಜೀವಿತದಲ್ಲಿ ನಡೀತಾನೆ ಇತ್ತು. ಪ್ರಾಪಂಚಿಕವಾದ ಆಸೆಗಳು, ಒಂದು ಅಪ್ಪ ಅಮ್ಮನ ನೋಡಿದ್ರೆ ಒಂಥರ ಕೆಟ್ಟು ಆಲೋಚನೆ ಬರೋದು. ಏಸಪ್ಪು ನಮ್ಮದ ಮೇಲೆ ಯಾಕೆ ಹಿಂಗೆ ಬರ್ತಾ ಇದೆ ನನಗೆ ಗೊತ್ತಿಲ್ಲ. ನಂಗೆ ಶೋಧನೆ ಅಂತ ಗೊತ್ತಿಲ್ಲ, ನಂಗೆ ತಿಳಿಸೋರು ಯಾರೂ ಇರಲಿಲ್ಲ ನನಗೆ. 7 ವರ್ಷ ಹೋಗ್ತಾನೆ ಇದೆ. ಬಿಟ್ರೆ ಅವ್ರಲ್ಲಿ ಹೇಳೋರು ಅಷ್ಟೇ. ಬಿಟ್ರೆ 7 ವರ್ಷ ಚರ್ಚಿಗೆ ಹೋಗ್ತಾ ಇದ್ದೀನಿ. ಒಟ್ಟು ಒಂದು ಆ ದೇವ್ರ ವಾಕ್ಯ ಓದಿದ್ದಕ್ಕೆ, ಒಂದು ಆಹಾರದ ಒಂದು ವಾಸನೆ ತಗೊಂಡಿದ್ದಕ್ಕೆ ಒಂದು ಗುಣ ಆಗಿದೆ. ಬಿಟ್ರೆ ಸತ್ಯ ದೇವ್ರು ಯಾರು ಅಂತ ಗೊತ್ತಿಲ್ಲ ನನಗೆ. ಆ ಥರ ಅದನ್ನ ಬೈಬಲ್ ನಾನು ತಗೊಂಡ್ಬಿಟ್ಟು ನಾನು ತಲೆ ಸಂದಿ ಇಟ್ಕೊಂಡು ಮಲಗ್ತಿದ್ದೆ. ತುಂಬ ಬೇಜಾರಾದ ಬೈಬಲ್ ತೊಗೊಂಡು ಅಳ್ತಾ ಇದ್ದೆ. ಆವಾಗ ದೇವ್ರ ನಂತರ ಮಾತಾಡ್ತಿದ್ರು. ಒಂದೇ ಒಂದು ಯಾವಾಗಲೂ ಹೇಳೋರು, ನೀನು ಒಳ್ಳೆಯಾಗೇ ಆಗ್ತೀಯ, ನೀನು ಸಾಯಕ್ಕೆ ಬಿಡಲ್ಲ ನಾನು ಅಂತ. ಒಂದು ಮನ್ಸಲ್ಲಿ ಹೇಳೋದು. ಒಂದು ದುಷ್ಟಶಕ್ತಿ ಏನು ಕಾರ್ಯ ಮಾಡೋದಂದರೆ ನೀನು ಸಾಯ್ತೀಯ ಅನ್ನೋದು. ಆ ತಕ್ಷಣ ಅದು ಆಪೋಸಿಟಾಗಿ ದೇವ್ರು ಮಾತಾಡ್ತಿದ್ರು. ನನಗೆ ಅರ್ಥ ಆಗ್ತಿರ್ಲಿಲ್ಲ. ಅವ್ರ ಹತ್ರನೂ ಅವ್ರು ಏನು ಹೇಳ್ತಿರ್ಲಿಲ್ಲ. ಬೈಬಲ್ ಓದರು. ಆಮೇಲೆ ಚರ್ಚಿಗೆ ಹೋಗಿ ಮನ್ಸಾಗ್ತಿರ್ಲಿಲ್ಲ ನನಗೆ. ಅಂದರೆ ಸೈತಾನ ನಂಗೆ ಶೋಧನೆ ಸೈತಾನ ಏನೂ ಗೊತ್ತಿರಲಿಲ್ಲ ನನಗೆ. ಅಲ್ಲ ನೆಕ್ಸ್ಟ್ ಏನು ಮಾಡ್ತಿದ್ದೆ, 1 ಮಂತ್ ಇರೋಂಗೆ ನಾನು ಚರ್ಚಿಗೆ ಹೋಗ್ಬೇಕಂದ್ರೆ ಇವತ್ತಿಂದನೇ ಥಿಂಕ್ ಮಾಡ್ತಾ ಇದ್ದೆ, ಅಯ್ಯೋ ಅಲ್ಲಿಗೆ ಹೋಗ್ಬೇಕಾ, ಯಾಕೆ ಹೋಗ್ಬೇಕು ನಾನು, ಹಾಗೆ ಹೀಗೆ ಅಂತೇಳಿ. ಮತ್ತು ಅಲ್ಲಿ ಕನ್ವರ್ಟ್ ಅಂತ ಇರುತ್ತೆ. ನಾನು ಯಾಕೆ ಕನ್ವರ್ಟ್ ಆಗಬೇಕು, ನಂಗೆ ಕ್ವಶನ್ ಬರೋದು, ನಾನು ಯಾಕೆ ಕನ್ವರ್ಟ್ ಆಗಬೇಕು, ನಾನು ಇದರಲ್ಲಾಗಿ ದೇವ್ರ ಮನಸ್ಸಲ್ಲಿ ಇದ್ರೆ ಸಾಕ್ತಾನೆ ಅಂತ, ಆ ರೀತಿ ಕ್ವಶನ್ಸ್ ಎಲ್ಲ ಬರೋದು. ಅದರಲ್ಲಿ ಎಷ್ಟು ಮಿರಾಕಲ್ ನಡೀತು ಅಂದರೆ ನಂಗೆ ಜಾಬ್ ಸಿಕ್ತು ಟೀಚರಾಗಿ. ಆ ದೇವ್ರ ವಾಕ್ಯ ಓದ್ತಾನೆ ಅಂದರೆ ಒಂದೇ ಒಂದು ಶಪಥ ಮಾಡಿದೆ. ಮನೇಲಿ ತುಂಬ ಸೆಟಲ್ಮೆಂಟ್ ಬರೋ ನನಗೆ. ನನ್ನ ತಂಗಿದ ಮದುವೆ ಆಗ್ಬಿಡ್ತಾ ಆಲ್ರೆಡಿ. ನಾನೇ ಹೇಳಿಬಿಟ್ಟೆ ಅವಳಿಗೆ, ನೀನು ಮಾಡಿಬಿಡ್ರಿ, ನಂದು ಏನು ಅಬ್ಜೆಕ್ಷನ್ ಇಲ್ಲ, ನನಗೆ ಯಾಕೋ ಮದುವೆ ಅನ್ನೋದೇ ಇಷ್ಟ ಇಲ್ಲ ಅಂದರೆ ನನ್ನ ಮನಸ್ಸಿಗೆ ಹೋಗ್ತಾ ಇರಲಿಲ್ಲ. ಆಮೇಲೆ ನೆಕ್ಸ್ಟು ಲವ್ ಅನ್ನೋ ವಿಷಯದಲ್ಲಿ ಹೋದೆ. ನಾನು ಲವ್ ಅನ್ನೋ ವಿಷಯದಲ್ಲಿ ಹೋಗ್ಬಿಟ್ಟು ತುಂಬಾ ತಪ್ಪು ಮಾಡಿದೆ. ಆವಾಗ ಅವರಿಂದ ಬರೀ ನೋವೇ ಆಯ್ತುಬಿಟ್ರೆ, ಯಾಕೆ ಮನುಷ್ಯರು ಮೋಸ ಮಾಡ್ತಾರೆ, ನಾವು ನಂಬಿದ್ರು ಯಾಕೆ ಮನುಷ್ಯರು ಮೋಸ ಮಾಡ್ತಾರೆ, ಅದರಲ್ಲೂ ತುಂಬ ನೋವು ತಿಂದೆ. ಅದರಲ್ಲೂ ಸಾಯಬೇಕು ಅಂತ ಅನಿಸ್ತು. ನೆಮ್ಮದಿನೇ ಇರಲಿಲ್ಲ ನನಗೆ ನಿಜವಾಗ್ಲೂ. ಎಷ್ಟು ಅಂದರೆ ತುಂಬಾ ಕಣ್ಣೀರು ಹಾಕ್ತಿದೆ. ಮನೇಲಿ ಗೊತ್ತಾದರೆ ನನ್ನಿಂದ ಮತ್ತೆ ಅವ್ರು ನೋವು ಪಡ್ತಾರೆ, ಆ ಸವಸ್ಸನೇ ಬೇಡ ಅಂತ ಹೇಳ್ಕೊಂಡು ತುಂಬಾ ಅಳ್ತಿದ್ದೆ. ಟಾಯ್ಲೆಟ್ ರೂಮಲ್ಲಿ ಕುತ್ಕೊಂಡೋಳೋದು, ರಾತ್ರಿ ಹೊತ್ತು ಬಾಗಿಲು ಹಾಕ್ಕೊಂಡೋಳೋದು, ರಾತ್ರಿಯಲ್ಲಿ ನಿದ್ದೆನೇ ಮಾಡ್ತಿರಲಿಲ್ಲ. ಅಷ್ಟು ತುಂಬ ಅಳ್ತಿದ್ದೆ. ಅತಿ ಸಮಾಧಾನ ಆದಮೇಲೆ ಮಲ್ಕೊತಿದ್ದೆ. ಬೆಳಗ್ಗೆ ನನ್ನ ತಾಯಿಗೆ ಹೆಂಗಾದರೂ ಗೊತ್ತಾಗ್ಬಿಡೋದು, ಯಾಕೆ ಕಳ್ತಿದ್ಯಾ. ನಂದು ಒಂದು ಪ್ಲೇಸ್ ಅಂದರೆ ನಮ್ಮನೆ ಚಡಿ ಅಂತಾರೆ ಹಳ್ಳಿಯಲ್ಲೆಲ್ಲ, ಮನೆ ಮುಂದೆ ಕಟ್ಟೆ, ಆ ಮೂಲೆಯಲ್ಲಿ ಬಂದು ಸುಮ್ಮನೆ ಕುತ್ಕೊಂಡ್ಬಿಡ್ತಿದ್ದೆ. ಕುತ್ಕೊಂಡು ತುಂಬ ಅಳ್ತಿದ್ದೆ. ಅದು ನಮ್ಮ ತಾಯಿಗೆ ಗೊತ್ತಾಗ್ಬಿಡೋದು. ಆ ಪ್ಲೇಸಾಗಿ ಕೂತ್ಕೊಂಡೆ ನನಗೇನೋ ಒಂಥರ ಸಮಾಧಾನ ಆಗೋದು. ಒಂಥರ ಪ್ರಾಪಂಚಿಕವಾದ ಇಚ್ಛೆಗಳು, ನಾನು ದುಡಿಬೇಕು, ನಾನು ಅಂದರೆ ಏನೋ ಒಂಥರ ನಾನು ದುಡ್ಡು ಮಾಡಬೇಕು, ಹಣ ಮಾಡಬೇಕು. ಈ ಬೈಬಲ್ ಹೋದ್ಮೇಲೆ
ನಾನು ಕ್ವಶನ್ ಹಾಕ್ಕೊಂತಿದ್ದೆ, ಯಾಕೆ ಫಸ್ಟಿಗೆ ಈ ಥರ ಆಗ್ತಿರ್ಲಿಲ್ಲ, ಅಪ್ಪ ಅಮ್ಮನ ಮೇಲೆಲ್ಲ ಯಾಕೆ ಈ ಥರ ಬರ್ತಿದೆ, ಫಸ್ಟಿಗೆ ಯಾವ ಥರ ಹಿಂಗೆ ಬರ್ತಿರ್ಲಿಲ್ಲಲ್ಲ, ಹೀಗೆ ಎಸಪ್ಪು ನಮ್ಮ ಮೇಲೆ ಯಾಕೆ ಹಿಂಗೆ ಬರ್ತಿದೆ, ಕ್ವಶನ್ ಹಾಕ್ಕೊತಿದ್ದೆ, ಅನ್ನೋ ಒಂದು ಹರಕೆ ಮಾಡ್ಕೊತಿದ್ದೆ. ಆಮೇಲೆ ನಾನು ದೇವ್ರ ಬಗ್ಗೆ ತುಂಬ ತಿಳ್ಕೊಬೇಕು, ನೀನೇ ಒಂದೇ ಒಂದು ಶಪಥ ಅಂದರೆ ಮನಸ್ಸಲ್ಲಿ ಏನೇ ಆದರೂ ಎಸಪ್ಪ ಸತ್ರು ನಿನಗೋಸ್ಕರ ಸಾಯ್ತೀನಿ, ಬದುಕಿದ್ರು ನಿನಗೋಸ್ಕರ, ಆ ಶಪಥ ಯಾವಾಗಲೂ ನನ್ನ ಮನಸ್ಸಲ್ಲಿ ಹರಕೆ ಮಾಡ್ಕೊತಾನೆ ಇದೆ. ನಾನು ನೀನೇ ನಿಜವಾದ ದೇವ್ರಂತ ನಾನು ನಂಬಿದ್ದೀನಿ. ಆದರೆ ನಂಗೆ ಗೊತ್ತಿರಲಿಲ್ಲ, ಸತ್ಯ ಇನ್ನೂ ಗೊತ್ತಿರಲಿಲ್ಲ ನನಗೆ. ಆಮೇಲೆ ಲಾಸ್ಟಿಗೆ ಏನು ಮಾಡಿದೆ, ನಾನು ಲಾಸ್ಟಿಗೆ ಹೋಗ್ತಾ ಡ್ರಾಪ್ ಮಾಡಿದೆ. ಮತ್ತು ನನ್ನ ಲೈಫಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಒಂದು ಹುಡುಗ ಬಸ್ಸಲ್ಲಿ ನನಗೆ ಮತ್ತೆ ಇಷ್ಟಪಡ್ತೀನಿ ಅಂತ ಹೇಳಿಬಿಟ್ಟು ಏನಿಲ್ಲ ಜಸ್ಟ್ ಪ್ರಪೋಸ್ ಮಾಡಿ, ಅದು ಇನ್ನೇನು 2 ವರ್ಷದಿಂದ ಕಷ್ಟಪಟ್ಟರೆ ಎಕ್ಸಾಮು, 3ನೇ ವರ್ಷಕ್ಕೆ ಎಕನಾಮಿಕ್ಸು, ಇನ್ನು 4 ಸಬ್ಜೆಕ್ಟ್ ಬರೆದೆ ನಾನು ಪಾಸ್ ಆಗೋದು, ಫುಲ್ ಕಂಪ್ಲೀಟ್ ಆಗ್ಬಿಡೋದು, ಫೈನಲ್ ಇಯರ್ 3 SC ಕಂಪ್ಲೀಟ್ ಆಗಿಬಿಡೋದು. ಆ ಟೈಮಲ್ಲೇ ಸೈತಾನ ಮತ್ತೆ ಸ್ಕೆಚ್ ಹಾಕಿ ಅವನ ಮೂಲಕ ಕಾರ್ಯ ಮಾಡಿ, ಇಲ್ಲ ನಮ್ಮ ಅಪ್ಪ ಅಮ್ಮ ಒಪ್ಪಲ್ಲ, ನಮ್ಮ ಮನೇಲೆಲ್ಲ ಆಲ್ರೆಡಿ ವಿಷಯ ಹೇಳಿಬಿಟ್ಟಿದ್ದೆ. ನಂದು ಒಂದು ಮೆಂಟಾಲಿಟಿ ಅಂದರೆ ನಾನು ಏನೇ ಮಾಡಿದ್ರು ಮನೇಲಿ ಹೇಳ್ತೀನಿ, ಮನೇಲಿ ಯಾವುದೋ ಆಪೋಸಿಟ್ ಮಾಡಿ, ತಾಯಿಗಿಂತ ತಂದೆ ಹತ್ರ ತುಂಬ ನಾನು ಪ್ರೀತಿಯಲ್ಲಿ ಇರೋ ಜಾಸ್ತಿ, ಅವರು ಅಷ್ಟು ತುಂಬ ಆಸೆ ಮಾಡ್ತಾರೆ, ಅವ್ರ ಹತ್ರನೇ ಎಲ್ಲ ಹೇಳ್ತಾ ಇದ್ದೆ ನಾನು. ಆವಾಗ ರಾಜೇಶ್ ಅಂತ ಹುಡುಗ, ತಕ್ಷಣ ನಾನೇನು ಮಾಡಿದೆ, ಅವನು ಇಲ್ಲ ನಮ್ಮ ಮನೇಲಿ ಜಾತಕ ನೋಡ್ತಾರೆ, ನಾನು ತುಂಬ ಡಿಪ್ರೆಸ್ ಆಗಿಬಿಟ್ಟು ಪಾಯ್ಸನ್ ತೊಗೋಬೇಕು ಅನ್ನೋ ಲೆವೆಲಿಗೆ ಹೋಗಿ ನಾನು ಎಲ್ಲಿ ಪಾರ್ಕಲ್ಲಿ ಹೋಗಿ ಕುತ್ಕೊಂಡು ತುಂಬ ಹತ್ತಿ ನನ್ನ ಫ್ರೆಂಡ್ ರುದ್ರೇಶ್ ಅಂತಿದ್ದೆ, ಅಳ್ಬೇಡ, ನೀನು ಎಷ್ಟು ಮಿರಾಕಲ್ ಇದೆಯಾ ನೋಡಿ, ಎಷ್ಟೊಂದು ಅಚೀವ್ ಮಾಡಿದ್ಯಾ ನೀನು ನೋಡು, ನೀನು ಡಿಗ್ರಿ ಕಂಪ್ಲೀಟ್ ಆಯಿತು, BEd ಮಾಡ್ತಿದ್ದೀಯಾ, ಯಾಕೆ ಒಂದು ಹುಡುಗನ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂತೆ. ನಮ್ಮ ಮನೆಗೆ ಸಹ ಕಾಲ್ ಮಾಡಿದ್ದ. ಇದುವರೆಗೂ ಅಣ್ಣಂಗೆ ವಿಷಯ ಗೊತ್ತಿಲ್ಲ, ಅದು ಅಣ್ಣ ಅದನ್ನು ಆಪೋಸ್ ಮಾಡ್ತಾನೆ, ಲವ್ ಎಲ್ಲ ಅಂದರೆ ಇಷ್ಟ ಆಗಲ್ಲ ಅವನಿಗೆ. ಅದೇ ಟೈಮಲ್ಲಿ 1 ವಾರ ಹಾಸಿಗೆ ಹಿಡ್ದಿದ್ದೀನಿ ನಾನು. ಮತ್ತೆ ಆ ಹುಡುಗ ಹೋದ ಅಂತ ಹೇಳಿ ತುಂಬ ಅಳು ಎಷ್ಟು ಅಳೋದಂದರೆ, ಎಕ್ಸಾಮ್ ಒಂದು ಕಡೆ ಈ ಟೆನ್ಷನು, ಮುಂದ್ಗಡೆ ಹೋದರೆ ನನ್ನ ಅಬ್ಸರ್ವ್ ಮಾಡೋದು ತುಂಬ ಜನ ಇರ್ತಾರೆ, ಕುತ್ಕೊಂಡು ಅಳೋದು, ಆ ಬುಕ್ ಮೇಲೆ ಕಣ್ಣೀರು, ಎಷ್ಟು ಅಳೋದು, ಹತ್ತಿ ಲಾಸ್ಟಿಗೆ ನಮ್ಮ ಮನೇಲಿ ನಾನು ಕುತ್ಕೆಲ್ಲ ಹೆಚ್ಕೊತಾ ಇದ್ದೆ, ನನಗೆ ಆಗ್ತಾಯಿಲ್ಲ ಬದುಕಕ್ಕೆ. ಮನೇಲೆಲ್ಲ ಹೇಳೋರು, ಯಾಕೆ ಹಿಂಗೆ ಮಾಡ್ತೀಯ, ಮತ್ತೆ ಯಾಕೆ ನೀನು ನಂಗೆ ತಲೆ ತಗ್ಸಂಗೆ ಮಾಡ್ತೀಯ ನೀನು, ಯಾಕೆ ಹಿಂಗೆ ಅಂತ ಹೇಳಿ. ಲಾಸ್ಟಿಗೆ ಮಲ್ಕೊಂಡು ಟೈಮಲ್ಲಿ ನಮ್ಮಮ್ಮ ಏನು ಮಾಡಿದ್ರು, ಇವ್ರು ಡೋರ್ ಲಾಕ್, ನಾನು ಕರಿತಿದ್ರು, ಬಾ ಇಲ್ಲೇ ಮಲ್ಕೊ ಅಂತ, ಬರಲ್ಲ ನಾನು ಇಲ್ಲೇ ಮಲ್ಕೊತೀನಿ ಅಂತಿದ್ದೆ. ಡೋರ್ ಲಾಕ್ ಇದೆಯಲ್ಲ ಅದನ್ನು ನಮ್ಮಮ್ಮ ಗೊತ್ತಿಲ್ದಂಗೆ ಹೊಡೆದು ಹಾಕ್ಬಿಟ್ರು, ಉಳಿನಾರ ಮಾಡ್ಕೊತಾಳೆ. ನಮ್ಮಮ್ಮ ನಿದ್ದೆ ಮಾಡ್ತಿರಲಿಲ್ಲ, ಪದೇ ನನ್ನ ಬಂದು ನೋಡೋರು. ಬೆಳಗ್ಗೆ ನಾನು ಮಲ್ಕೊಬಿಟ್ರೆ, ರಾತ್ರಿ 7 ಗಂಟೆ ಮಲ್ಕೊಬಿಟ್ರೆ ಮಧ್ಯಾಹ್ನ 2 ಗಂಟೆಗೆ ಬ್ರಷ್ ಮಾಡ್ತಿದ್ದೆ, ಅವ್ರು ಊಟ ಹಾಕೊಟ್ರೆ ಒಂದಿಷ್ಟು ಉಂತಿದ್ದೆ. ಆಮೇಲೆ ಲಾಸ್ಟಿಗೆ ನಾನೇನು ಮಾಡಿದೆ, ನಮ್ಮಮ್ಮ ಮತ್ತೆ ರಿಟರ್ನ್ ಅದೇ ಚರ್ಚಿಗೆ ಕರ್ಕೊಂಡೋಗಿ ಮೀಟ್ ಮಾಡಿಸಿದ್ರು. ಈ ಥರ ಆಗಿದೆ, ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇದ್ರು. ಅವಾಗ ಅವ್ರು ಒಂದೇ ಮಾತಂದರು, ನಾಟಕ ಇದೆಲ್ಲ ಜೀವಿತ. ಅದುವರೆಗೆ ನಂಗೆ ದೇವ್ರ ಬಗ್ಗೆ ಏನು ಒಟ್ಟು ಓದ್ತಾ ಇದ್ದೆ ನಾನು ಅಷ್ಟೇ, ಶಪಥ ಮಾಡ್ಕೊತಿದ್ದೆ ದೇವರೇ ಅಂತ ಹೇಳಿತರ. ಆಮೇಲೆ ಲಾಸ್ಟಿಗೆ ಒಂಥರ ಬಿಡುಗಡೆ ಸಿಕ್ತಂಗೆ ಆಯ್ತು ನನಗೆ. ನಾನು ಅಂದ್ಕೊಂಡೆ ಅವನಿಗೋಸ್ಕರ ನಾನ್ಯಾಕೆ ಸಾಯಬೇಕು, ಮತ್ತೆ ರಿಕವರ್ ಆದ ತಕ್ಷಣ ಆದರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನನಗೆ ಗಲಿಬಿಲಿ ಆಗ್ತಾನೆ ಇತ್ತು. ಇದರಿಂದ ಫುಲ್ಲು ನಾನು ಇದು ಕಲಿಬೇಕಲ್ಲ, ನಾನು ಅಲ್ಲಿ ಕುತ್ಕೊಂಡು ಹರಕೆ ಮಾಡಿಕೊಂಡೆ, ನಾನು ನಿಮ್ಮ ಬಗ್ಗೆ ತಿಳ್ಕೊಬೇಕಲ್ಲ ದೇವರೇ ಅಂತ ಹೇಳಿ. ಲಾಸ್ಟಿಗೆ ಪ್ರೇಯರ್ ಮಾಡ್ತಾ ಇದ್ದಾಗ ನನಗೆ ಇವರು ಅಯ್ಯ ಸಿಕ್ಕಿದ್ರು, ಸಿದ್ದೇಶ್ವರ ಸಿಕ್ಕಿದ್ರು. ನಾನು ಇದುವರೆಗೂ ಅವ್ರು ಬ್ಯಾಪ್ಟಿಸಮ್ ಅಂದರೆ ಅಲ್ಲಿ ಕೋರ್ಟಿಂದ ಅಫಿಡೇವಿಟ್ ತಂದುಬಿಟ್ಟು ನಾವು ಕನ್ವರ್ಟ್ ಆಗಬೇಕಿತ್ತು. ನನಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ನಾನೇ ಕನ್ವರ್ಟ್ ಆಗಬೇಕು ಕ್ರಿಶ್ಚಿಯನ್ಗೆ. ಅಲ್ಲಿ ಮೊದಲು ಹೋಗ್ತಿದ್ದೆ ಜಾಸ್ತಿ, ಅಲ್ಲಿ ಕನ್ವರ್ಟ್ ಆಗು, ಕೋರ್ಟಿಂದ ಅಫಿಡೇವಿಟ್ ತಗೋಬರ್ಬೇಕು ನೀನು, ಅದೇ ಕ್ರಿಶ್ಚಿಯನ್ ಆಗು ಅಂತ ಅಂತಿದ್ರು. ನಾನೇ ಕನ್ವರ್ಟ್ ಆಗಲಿ ಅಂತ ನನ್ನ ಮನಸ್ಸಲ್ಲಿ ಒಂದು ಕ್ವಶನ್ ಯಾವಾಗಲೂ ಇರ್ತಿತ್ತು. ಆಮೇಲೆ ನೆಕ್ಸ್ಟು ನಮ್ಮ ಮಾವಂಗೆ ಅದೇ ಟೈಮಲ್ಲಿ ಅವನು ಫುಲ್ಲು ನಾರಾಯಣ ಹೃದಯದಲ್ಲಿ ಒಂದು ಆಪ್ರೇಷನ್ ಮಾಡಿಬಿಟ್ಟು ಅವ್ರೇನು ಮಾಡಿದ್ದಾರೆ, ನರದ ಜೊತೆ ನರ ಸೇರಿಸಿ ಹೊಲ್ಬಿಟ್ಟಿದ್ದಾರೆ, ಸ್ಟಿಚ್ ಮಾಡಿಬಿಟ್ಟಿದ್ದಾರೆ. ಅವನಿಗೆ ತುಂಬ ಜಾಸ್ತಿ ಆಗಿಬಿಟ್ಟು ನನ್ನ ಚಿಕ್ಕಪ್ಪನ ಮಗ ಪೊಲೀಸು, ಅವನದು ಇನ್ಸಿಡೆಂಟು, ಅವನದು ಏನೋ ಇದು ನಡೆದು ದೇವರು ಅಲ್ಲಿ ಒಂದು ಬೈಬಲ್ ಜೈಲಾಗಿದೆ, ಪೊಲೀಸಾಗಿ ಜೈಲಾಗಿದೆ. ಅವನ ವಿಷಯದಲ್ಲಿ ದೇವರು ಇಲ್ಲಿ ಕಾರ್ಯ ಮಾಡಿಬಿಟ್ಟು ಅವನ ಮೂಲಕ ನಾವು ಮತ್ತೆ ಸುವಾರ್ತೆ ಬಂತು, ಹಿಂಗೊಬ್ರು ಇದ್ದಾರೆ ಹೋಗಿ ಮೀಟ್ ಮಾಡು ಅಂತ. 1 ವಾರದಿಂದ ಮೀಟ್ ಮಾಡಬೇಕು ಅಂದರೆ ಇವ್ರು ಮೀಟ್ ಮಾಡೋಕ್ಕಾಗ್ತಿಲ್ಲ ನಮಗೆ. ಅದನ್ನು ಮಧ್ಯಾಹ್ನ ಹೋದ ತಕ್ಷಣ ಇವ್ರಿಗೆ ಮೀಟ್ ಮಾಡಿದ ತಕ್ಷಣ ಏನೋ ಒಂಥರ ಖುಷಿ ಆಯಿತು. ಅದೇ ಟೈಮಲ್ಲಿ ಅಣ್ಣನ ಮದುವೆ ಸೆಟ್ ಆದಾಗ ನನಗೆ ತಕ್ಷಣ ಅಂದರೆ ನಾನು ಬ್ಯಾಪ್ಟಿಸಮ್ ತೊಗೊಂಡ ತಕ್ಷಣ ಬೇಲಿ ಹಾಕ್ಬಿಟ್ರು ನನಗೆ. ತಕ್ಷಣ ಮೈಂಡ್ ಬ್ಲಾಕ್ ಆಗ್ಬಿಡ್ತು ನಂದು. ಏನೋ ಒಂಥರ ಖುಷಿ, ಏನೋ ಒಂಥರ ಸಮಾಧಾನ. ಸತ್ಯನೇ ದೇವ್ರು ಅಕ್ಕೆ ಹೇಳ್ತಾ ಇದಾರ, ಸತ್ಯ ನೀವು ಫಸ್ಟ್ ಸತ್ಯ ಅಂತ ತಿಳ್ಕೊಡ್ರೆ ಸತ್ಯ ನಿಮಗೆ ಬಿಡುಗಡೆ ಮಾಡತ್ತೆ ಅಂತ ಹೇಳಿ. ಆ ಸತ್ಯ ತಿಳಿಸ ನನಗೆ ಯಾರೂ ಇರಲಿಲ್ಲ. ಅದ್ರಿಗಿಂತ ಫಸ್ಟು ನಾನು ಒಂದು ನರ್ಕದ ಬುಕ್ ಓದಿದೆ. ಅದನ್ನು ಓದಬೇಕಾದ್ರೆ ಭಯ ಬರೋದು, ಅಪ್ಪ ದೇವರಲ್ಲಿ ಇಷ್ಟೋ ಪರಿಶುದ್ಧರಾಗಿರ್ಬೇಕಾ, ಹೆಂಗೆ ಸಾಧ್ಯ, ಅದು ನಮ್ಮಿಂದ ಹೆಂಗೆ ಸಾಧ್ಯ ಆಗುತ್ತೆ, ಭಯ ಬರೋದು. ಅದನ್ನು ಓದಲೇಬಾರ್ದು, ಓದ್ರೆ ತಾನು ನನ್ನ ಟೆನ್ಷನ್ ತೊಗೊಳಕ್ಕೆ ಸಾಧ್ಯ ಅಂದರೆ ಸೈತಾನ್ ನಲ್ಲೂ ಕ್ಲೋಸ್ ಮಾಡ್ತಿದ್ದೆ ನಾನು ಅದನ್ನು. ಓದಬೇಡ ನೀನು, ಅದನ್ನು ಓದಬೇಡ, ಆ ಥರ ಏನೂ ಇಲ್ಲ ಅಂತ ಹೇಳಿ. ಆದರೆ ಯಾವಾಗ ನಿಮ್ಮ ಪಾಸ್ಟ್ ಹತ್ರ ಬಂದ್ರಿ ಇಲ್ಲಿ ಫಸ್ಟು, ಅದ ನಂತರ ಇಲ್ಲಿ ಪಾಸ್ಟ್ ಹತ್ರ ಬಂದ್ಮೇಲೆ ಅವರು ಸತ್ಯವನ್ನು ಕರೆಕ್ಟ್ ಸರಿಯಾಗಿ ನಿಮಗೆ ಮನವರಿಕೆ ಮಾಡಿ ಫಸ್ಟು ನಾನು ದೀಕ್ಷೆ ತಗೊಂಡ್ಮೇಲೆ ನನಗೆ ಬಿಡುಗಡೆ, ಸತ್ಯ ಫಸ್ಟ್ ತಿಳಿಸಿ ಈ ಥರ ಹಿಂಗೆ ಸಪ್ಪನೇ ನಿಜವಾದ
ಯೇಸುಸ್ವಾಮಿನ ಅಂಗೀಕಾರ ಮಾಡ್ಕೊಂಡು ನಂತರ ದೀಕ್ಷಾ ಸ್ಥಾನ ತಗೊಂಡ್ರಿ. ತಕ್ಷಣ ನಂತರ ನಿಮಗೆ ಬಿಡುಗಡೆ ಆಯಿತು. ಬಿಡುಗಡೆ ಆಯಿತು. ಓಕೆ, ಮತ್ತೆ ಮುಂದೆ ಏನಾಯ್ತು? ಮುಂದೆ ನೆಕ್ಸ್ಟ್ ಹಂಗೆ ಹೋಗ್ತಾ 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 ನಾನು ಮತ್ತೆ ನಮ್ಮ ಮನೆಯವ್ರಿಗೆ ಮದುವೆ ಆಗಿದ್ದೀನಲ್ಲ ಹುಡುಗ, ಒಂದೇ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಅವ್ರು ನನ್ನ ಇಷ್ಟಪಡ್ತಾ ಇದ್ರು, ಬಟ್ ನಾನು ಹೇಳ್ತಾ ಇರಲಿಲ್ಲ. ನಾನು ಒಂದೇ ಮಾತಂದರೆ ಫುಲ್ಲು ರ್ಯಾಶ್, ನಾನು HMಗೂ ಬಿಡ್ತಾ ಇರಲಿಲ್ಲ, ಡೈರೆಕ್ಟಾಗಿ ಬಂದುಬಿಡ್ತಿದ್ದೆ ನಾನು. ಅಂದರೆ ನಾನು ಅಷ್ಟೇ ಚೆನ್ನಾಗಿದ್ದೆ ಸ್ಕೂಲಲ್ಲಿ ಅಷ್ಟೇ ಚೆನ್ನಾಗಿ ಟೀಚ್ ಮಾಡ್ತಿದ್ದೆ. ಪೇರೆಂಟ್ಸಿಗೆಲ್ಲ ತುಂಬ ಫೇವ್ರೇಟ್ ಆಗಿದೆ, ಮ್ಯಾನೇಜ್ಮೆಂಟಿಗೂ ತುಂಬ ಇಷ್ಟ ಆಗಿದೆ. ನಾನು ಶಾಲೆ ಟೀಚರ್ ಆಗಿ ಹಾಂ, ಅಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ದೆ. ಅವರು ಅಷ್ಟೇ ಕೋಪ್ರೇಟ್ ಮಾಡೋರು. ಅವ್ರು ಹೇಳೋರು, ಇಂಥ ಟೀಚರ್ ಯಾವಾಗಲೂ ಬರಲಿಲ್ಲ, ನಾವು ಹೋದಾಗ ಸ್ಟ್ರೆಂತು ಅಷ್ಟೇ ತುಂಬ ಚೆನ್ನಾಗಿರ್ತಿತ್ತು. ಅಂದರೆ LKG UKG ಮಕ್ಳ ಜೊತೆ ಮಿಂಗಲ್ ಆಗೋದಂದ್ರೆ ಸುಲಭ ಅಲ್ಲ. ಮತ್ತು ಬ್ಯಾಚುಲರ್ ನಾನು ತುಂಬ ಚೆನ್ನಾಗಿ ನನ್ನ ಇದರಲ್ಲೇ ಓನಾಗಿ, ಅಂದರೆ ದೇವ್ರು ಐಡಿಯಾ ಕೊಡ್ತಿರಂಗೆ ದೇವರು ಅಂತ ಗೊತ್ತಿರಲಿಲ್ಲ ಆ ಥರ. ಈಗ ಹೋಗ್ತಾ 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 ಫುಲ್ಲು ನಮ್ಮದು ಅವ್ರದ್ದು ಲವ್ ಆಯಿತು. ನಾನು ಒಂದೇ ಮಾತು ಹೇಳಿದೆ, ಬೇಡ ನಾನು ಮದುವೆನೇ ಬೇಡ ಅಂತಿದ್ದೀನಿ. ಯಾಕಂದರೆ ನಾನು ಸತ್ತೇ ಹೇಳಿದೆ ಅವರಿಗೆ, ಈ ಥರ ಒಂದು ಹುಡುಗಂಗೆ ಲವ್ ಮಾಡಿದ್ದೆ ನಾನು, ಮೋಸ ಮಾಡಿಬಿಟ್ಟೆ ನನಗೆ ಅಂತ ಹೇಳಿ. ಅವರು ಒಂದೇ ಖುಷಿ ಪಟ್ಟಿದ್ದು, ಸತ್ತೇ ಹೇಳ್ದಲ್ಲ ಹುಡುಗರೇ, ಸತ್ತೇ ಹೇಳಲ್ಲ ಅಂತ ಹೇಳಿ. ಅದೂ ಮತ್ತೆ ನಾನು ಇಟ್ಕೊಳ್ಳಲಿಲ್ಲ ಮನಸ್ಸಲ್ಲಿ. ಅಯ್ಯಂಗೆ ಬಂದು ಹೇಳಿದೆ, ಅಯ್ಯ ಈ ಥರ ಆಗಿದೆ, ಈ ಥರ ನಡೀತಿದೆ ಹಿಂಗೆ ಅಂತ. ಅವ್ರು ಒಂದೇ ಮಾತಾಡಿದ್ರು, ದೇವ್ರ ಪ್ರೀತಿನೇ ಪರಿಶುದ್ಧವಾದದ್ದು, ಮನುಷ್ಯರನ್ನ ಯಾವತ್ತೂ ನೆಚ್ಚಕ್ಕೆ ಹೋಗಬೇಡ ಅಂತ ಹೇಳಿ ಅಂತ ಅಂದರು. ಸರಿ ಆಯಿತು ಅಂತೇಳಿ ಅವರು ಕರೆಕ್ಟಾಗಿ ದೇವರಾತ್ಮ ಏನು ತಿಳಿಸ್ತಾ ಇದ್ರು, ಫೋನ್ ಮಾಡಬೇಡ, ಯಾವ ಥರ ಮಾತಾಡಬೇಡ ಅಂತ ಹೇಳಿ ಕರೆಕ್ಟಾಗಿ ಹೇಳ್ತಾಯಿದ್ರು. ನಾನು ಕರೆಕ್ಟಾಗಿ ಅದೇ ಥರ ನಡೀತಾ ಇದ್ದೆ ನಾನು. ಆಯಿತು, ಹೌದಲ್ಲ, ಎಷ್ಟೋ ನೋವು ತಿಂದಿರಲ್ಲ, ಎಲ್ಲ ನನಗೆ ಇದಾಗೋದು ಪುನರಾವರ್ತನೆ ಆಗ್ತಾಯಿತ್ತು ನನಗೆ. ಯಾವ ಥರ ಮನುಷ್ಯರು ನಂಬಿದ್ರೆ ಯಾವ ಥರ ಆಗುತ್ತೆ, ಈ ಥರ ಲವ್ವಲ್ಲಿ ಬಿದ್ದರೆ ಯಾವ ಥರ ಆಗುತ್ತೆ, ಮನುಷ್ಯರು ಅನ್ನೋದೇ ಸುಳ್ಳು, ಆ ಪ್ರೀತಿನೇ ಸುಳ್ಳು ಅಂಥೇಳಿ. ಲಾಸ್ಟಿಗೆ ನಮ್ಮ ಮನೆಗೆ ಕರ್ಕೊಂಡು ಬಂದೆ, ಇಲ್ಲಿಗೆ ಕರ್ಕೊಂಡು ಬಂದು ಮತ್ತೆ ಅಯ್ಯಂಗೆ ಮೀಟ್ ಮಾಡಿಸ್ದೆ. ಅವ್ರಿಗೆ ಬ್ಯಾಪ್ಟಿಸಮ್ ಆಗೋಯ್ತು. ಅವ್ರು ನಂಬಿದ್ರು, ಅವ್ರು ಅಂಗೀಕರಿಸಿದ್ರು. ಅವ್ರೇನು ಒಂದೇನಿದ್ದು, ನೀನು ಕ್ರಿಶ್ಚಿಯನಿಗೆ ಕನ್ವರ್ಟ್ ಆದ್ರೆ ನಾನೂ ಆಗ್ತೀನಿ ಅನ್ನೋ ಅಷ್ಟು ರೆಡಿಯಾಗಿದ್ರು ಅವರು. ಕನ್ವರ್ಟ್ ಆಗಿದ್ರೆ ಮಾನಸಾಂತರ ಆಗಿದ್ರ? ಅಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವ್ರು ಹೇಳಿದ್ದು, ಅಲ್ಲಿಂದನೇ ಲವ್ ಇತ್ತು ನಮ್ಮದು. ಚರ್ಚಿಗೆ ಕರ್ಕೊಂಡು ಹೋಗಿದ್ದೆ, ಕ್ರಿಶ್ಚಿಯನ್ ಕ್ಯಾಸ್ಟಿಗೆ ಅಂದರೆ ನಾನು ಕನ್ವರ್ಟ್ ಆಗಿ ರೆಡಿ ಇದ್ದೀನಿ ಅಂತೇಳಿ ರೆಡಿ ಇದ್ರು ಫಸ್ಟಿಗೆ. ಇಲ್ಲ ಆದಮೇಲೆ ಮಾನಸಾಂತರ ಆಯ್ತು ಅವರಿಗೂ. ಮಾನಸಾಂತರ ಆಗಿಬಿಟ್ಟು ನೆಕ್ಸ್ಟ್ ಮತ್ತೆ ಅವರಲ್ಲಿ ಹೋರಾಟ, ದುಷ್ಟಶಕ್ತಿಗೆ ದೈವಶಕ್ತಿಗೆ ಹೋರಾಟ ಸ್ಟಾರ್ಟು. ನೀನು ಯಾಕೆ ಹೋಗ್ತೀಯ ಚರ್ಚಿಗೆ, ನಾನು ಬರಲ್ಲ, ಹಾಗೆ ಒಂದೇ ಮಾತು ಹೇಳ್ತಿದ್ದೆ, ನಿನ್ನನ್ನು ಬಿಟ್ಟರು ಬಿಡ್ತೀನಿ, ದೇವ್ರನ್ನ ಬಿಡಲ್ಲ, ನಾನು ನಿನ್ನ ನಿಜವಾಗ್ಲೂ ಬಿಡ್ತೀನಿ, ಯಾಕಂದರೆ ನೀನಿಲ್ಲ ಅಂದರೆ ಬದುಕ್ತೀನಿ ನಾನು, ದೇವ್ರಿಲ್ಲ ಅಂದರೆ ಬದುಕಲ್ಲ ಅಂತ ಒಂದೇ ಮಾತು ಹೇಳ್ತಿದ್ದೆ. ಜಸ್ಟ್ ದೇವ್ರು ಏನು ಹೇಳ್ತಿದ್ರೋ, ಏನು ತೋರಿಸ್ತಿದ್ದೋ ಅದೇ ಮಾರ್ಗನ ನಡೀತಿದ್ದೆ ನಾನು. ಬಂದು ಒಂದೇ ವರ್ಷ ಆಗಿದೆ ನಾನು ಚರ್ಚಿಗೆ. ನಾನು ತುಂಬ ಸ್ಟ್ಯಾಂಡರ್ಡ್, ನಾನು ತುಂಬ ಅಂದರೆ ತುಂಬಾ ದೇವರು ತುಂಬ ನನ್ನನ್ನು ಬದಲಾಯಿಸ್ಬಿಟ್ರು. ತುಂಬ ಅಂದರೆ ಪ್ರಾಪಂಚಿಕವಾಗಿ ಇರಬಾರ್ದು, ಇಲ್ಲಿ ಎಲ್ಲ ಜೊತೆ ಮಿಂಗಲ್ ಆಗಬೇಕು, ಯಾರ ಜೊತೆ ಮಿಂಗಲ್ ಆಗ್ತಿರಲಿಲ್ಲ ನಾನು. ತುಂಬಾ ಒಂಥರ ರ್ಯಾಶ್, ನಾನು ನನ್ನದೇ ಸ್ಟೈಲ್ ಬೇರೆ, ಥರ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಿದ್ದೆ ತುಂಬಾ ಆ ಥರ. ಲಾಸ್ಟಿಗೆ ಫುಲ್ಲು ದೇವ್ರು ಬದಲಾಯಿಸ್ಬಿಟ್ರು ನನಗೆ. ಅವ್ರು ಹೇಳೋ ರೀತಿಯೇ ಮಾಡಿದೆ. ಲಾಸ್ಟ್ ಮೂಮೆಂಟಲ್ಲಿ ದೇವ್ರು ನನ್ನ ಮದುವೆ ಎಲ್ಲರ ಮೂಲಕ ದರ್ಶನ ತೋರಿಸಿದ್ರು. ಈ ಮದುವೆ ಚರ್ಚಲ್ಲಿ ಫಸ್ಟ್ ಮದುವೆ ನಂದೇ ನಡೆದಿರೋದು, ದೇವ್ರ ಸಾಕ್ಷಿಯಾಗಿ ಅದೇ ಹುಡುಗನ ಜೊತೆ. ಅವರು ಪ್ರೇಯರ್ ಮಾಡಿ ಲಾಸ್ಟಿಗೆ ಅವರು ಈ ಕಡೆ ಟರ್ನ್ ಆಗ್ಬಿಟ್ರು. ಈಗ ನೀವೆಲ್ಲ ಒಟ್ಟಾಗಿದ್ದೀರಿ, ಎಲ್ಲ ಒಂದಾಗಿದ್ದೀವಿ. ಈಗ ನಿಮ್ಗೆ ಆ ಸಾಯುವಂತ ಯೋಚನೆ ಬರ್ತದ? ಇಲ್ಲ, ಬರಲ್ಲ ಇವಾಗ. ಯಾಕಂದ್ರೆ ಸತ್ಯ ಗೊತ್ತಾಗ್ಬಿಟ್ಟಿದೆ, ಸತ್ರೆ ನರಕ ಫಿಕ್ಸು. ಯಾಕಂದ್ರೆ ದೇವ್ರು ನಮ್ಮ ಜೊತೆ ದೇವ್ರು ಯುದ್ಧ ಮಾಡಿ, ಅಂದ್ರೆ ನಾವು ಯಾವ ತರ ದೇವರಲ್ಲಿ ಬೆಳಿತೀವಿ. ಮತ್ತೆ ಇನ್ನೂ ನನಗೆ ಯಾವಾಗಲೂ ಅನ್ಸೋದಂದ್ರೆ, ದೇವ್ರು ನನಗೆ ಒಳ್ಳೆ ಸಭೆಯಲ್ಲಿ ಒಳ್ಳೆ ಸೇವಕರು ಮಧ್ಯೆ ತಂದು ಸಿಕ್ಕಾಕ್ಸಿದ್ದಾರೆ, ದೇವ್ರಿಗೆ ಸ್ತೋತ್ರವಾಗಲಿ. ಯಾಕಂದರೆ ಇಲ್ಲಿ ಯಾವುದಕ್ಕೂ ಅಡ್ಜಸ್ಟ್ಮೆಂಟ್ ಇಲ್ಲ, ನಡಿಬೇಕು ಅಷ್ಟೇ. ಉಪವಾಸ ತೆಗಿಬೇಕು, ಪ್ರೆಗ್ನೆಂಟ್ ಆಗಲಿ, ಮಕ್ಕಳು ಇರಲಿ, ದೇವ್ರ ಆತ್ಮ ತಿಳಿಸಿದ್ದಾರೆ, ದೇವ್ರು ಬಲ ಕೊಡ್ತಾರೆ ಅಷ್ಟೇ. ಪ್ರೇಯರಿಗೆ ಹೊರಡಬೇಕು. ಮತ್ತು ಇನ್ನೊಂದೊಂದು ಅದ್ಭುತ ಅಂದರೆ, ಅದೇ ರೀತಿಯಾಗಿ ನಂದು ಅಲ್ಲಿಂದ ನಾನು ಬ್ಯಾಪ್ಟಿಸಮ್ ತೊಗೊಂಡಾದ್ಮೇಲೆ ನಿನ್ನ ಮದುವೆ ಆಗಿರಲಿಲ್ಲ ನಂದು. ನೆಕ್ಸ್ಟು ನಾನು ವಿಕಾಸ ಸ್ಕೂಲಿಗೆ ಹೋದೆ. ನಾನು ಅಲ್ಕೊಳ್ಳೋದಲ್ಲಿ ವಿಕಾಸ ದೊಡ್ಡ ಸಂಸ್ಥೆ ಅದು, ಅಲ್ಲಿ ಹೋದೆ. ಅಲ್ಲೂ ನಂಗೆ ಶೋಧನೆ ಬಂತು ದೇವ್ರ ಇದರಲ್ಲಿ. ನನಗೆ ಪ್ರೇಯರ್ ಮಾಡಿಬಿಟ್ಟು ಹೋದೆ. ಅಲ್ಲಿ ಒಂದೇ ಕಡೆ ಇಬ್ಬರು ಇದ್ದರೆ ನಮ್ಮದು ಸೀಕ್ರೆಟ್ ಮೇಂಟೈನ್ ಮಾಡಿದ್ದೀವಿ ಅಂದರೆ ಪೇರೆಂಟ್ಸಿಗೆ ನಮ್ಮ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ನಾನು ರೆಸಿಗ್ನೇಷನ್ ಕೊಡಬೇಕಾದ್ರೆ ಸರ್ರಿಗೆಲ್ಲ ಆಶ್ಚರ್ಯ. ಒಬ್ಬರು ಸರ್ ತುಂಬ ಆಸೆ ಮಾಡೋರು ನನಗೆ, ಮಗಳೇ ಅನ್ನೋರು, ಯಾಕೆ ಬ್ಯಾಪ್ಟಿಸ್ ಇದೆ, ಯಾಕೆ ರೆಸಿಗ್ನೇಷನ್ ಕೊಡ್ತಿದ್ದೆ ನನಗೆ ಹೇಳಿ ನೀನು ಅಂತ ಅನ್ನೋರು. ಸತ್ಯ ಹೇಳಿಬಿಟ್ಟೆ, ಅಯ್ಯೋ ಹೌದಾ, ನಿಮ್ಮದು 3 ವರ್ಷದಿಂದ ಲವ್ ಇದೆಯಾ, ನಮಗೆ ವಿಷಯನೇ ಗೊತ್ತಿಲ್ಲಲ್ಲ ಅಂತ ಸ್ಟಾಪಲ್ಲಿ ಗಾಸಿಪ್ ಮಾಡಿಬಿಟ್ರು. ಲಾಸ್ಟಿಗೆ ನಾನು ಅಲ್ಲಿದ್ದರೆ ಸರಿಯಾಗಲ್ಲ ಅಂತೇಳಿ ನಾನು ನೆಕ್ಸ್ಟು ಇಂಟರ್ವ್ಯೂ ಕೊಟ್ಟೆ. ಇಂಟರ್ವ್ಯೂವಲ್ಲಿ ಹೋದ ತಕ್ಷಣ ನನಗಿಂತ ತುಂಬ ಜನ ಬಂದಿದ್ದಾರೆ, ಯಾರೂ ಸೆಲೆಕ್ಟ್ ಆಗಲಿಲ್ಲ. ತಕ್ಷಣ ಡೆಮೋ ಕೊಟ್ಟೆ, ಸೆಲೆಕ್ಟ್ ಆಯಿತು. ನಾನು ಏನು ಪೇಮೆಂಟನ್ನು ಎಕ್ಸ್ಪೆಕ್ಟ್ ಮಾಡಿದೆ ಅಷ್ಟೇ ಕೊಟ್ಟರು ಅವರು. ಸ್ಟಾರ್ಟಿಂಗಲ್ಲಿ ಅವ್ರು ಏನು ಮಾಡಿಬಿಟ್ರು, ಈಗ ನನಗೆ ಶೋಧನೆ ಅದು, ನೀನು ಪೂಜೆ ಮಾಡಬೇಕು, ಮಕ್ಕಳನ್ನ ಆರತಿ ಮಾಡಿ ಕುಂಕುಮ ಇಟ್ಟು ಒಳಗಡೆ ಕರ್ಕೊಳ್ಬೇಕು ನೀನು ಅಂತ ಅಂದ್ರೆ ಶೋಧನೆ ಅದು. ದೇವರೇ ಅಲ್ಲೇ ಅರ್ಕೊಂಡು ಮಾಡ್ಕೊಂಡೆ, ದೇವರೇ ಜಾಬ್ ಬೇಕಾದ್ರೆ ಬಿಟ್ಬಿಡ್ತೀನಿ, ನಾನು ಕೆಲಸ ಮಾಡಲ್ಲ ಅಂತ ಹೇಳಿ. ಇಲ್ಲ ಮೇಡಮ್, ನಾನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸ್ಟಾಫ್ ರೂಮಿಗೆ ಕರೆದೆ, ಮೇಡಮ್ ನಾನು ಈ ಥರ ಇದ್ದೆ, ಸಾಕ್ಷಿ ದೇವರಲ್ಲೇ ನುಡಿಸಿದ್ರು, ಈ ಥರ ಇದ್ದೆ, ಈ ಥರ ಆಗಿದ್ದೀನಿ, ಬದುಕಿದ್ದೀನಿ ದೇವರಿಂದನೇ ಅಂತ ಕಣ್ಣೀರು ಬಂತು ನನಗೆ. ಯಾವಾಗಲೂ 5:30 ಕ್ಲಾಸ್ ಬಿಡೋರು. ಆಯಿತು ಟೀಚರ್, ನೀವು ಆ ಥರ ಮಾಡಬೇಡಿ, ಬೇಡ, ನೀವು 4:15 ಹೊರಟ್ಬಿಡಿ ಅಂತ ದೇವರಲ್ಲೂ ಕಾರ್ಯ ಮಾಡಿದ್ರು. ಅಂದರೆ ನಾನು ಅದಕ್ಕೆ ಕಮಿಟ್ ಆಗಿಬಿಟ್ರೆ ಉಲ್ಟಾಗ್ಬಿಡೋದಲ್ಲಿ. ಯಾವುದೇ ಒಂದು ಪ್ರತಿಯೊಂದು ಸತ್ಯಕ್ಕೂ
ದೇವರ ರಾಜ್ಯಕ್ಕೂ ಅದಕ್ಕೆ ಬೆಳಕಿಗೂ ಕತ್ತಲೆಗೂ ಐಕ್ಯವೇನು ಅಂತ ಐಕ್ಯತೆ ಏನಿಲ್ಲ. ಕರೆಕ್ಟ್. ಆ ಥರ. ಆಮೇಲೆ ನೆಕ್ಸ್ಟು ಸುವಾರ್ಥ ಹೇಳ್ತಾನೆ ಇದ್ದೆ ಇಲ್ಲಿ. ಎಷ್ಟು ಸುವಾರ್ತೆ ಹೇಳ್ತಿದ್ದೆ ಅಂದರೆ ದೇವರು ಅದ್ಭುತ ಅತಿಶಯ ಸುವಾರ್ತೆ ಸಾರದೆ ಅಂದರೆ ನಮಗೆ ಗೊತ್ತಿರಲಿಲ್ಲ ಸುವಾರ್ತೆ ಸಾರಲೇಬೇಕು ಅಂತ ಹೇಳಿ. ಒಟ್ಟು ದೇವ್ರು ಮಾಡಿದ ಕಾರ್ಯನ ಹೇಳ್ತಾ ಇದ್ದೆ ನಾನು, ಈ ಥರ ಇದ್ದೆ ಆ ಥರ ಇದ್ದೆ ಹಂಗೆ. ಅಂದರೆ ದೇವರು ನಮ್ಮದೇ ಫಸ್ಟ್ ಬ್ಯಾಚಲ್ಲಿ ಆ ಸ್ಕೂಲಲ್ಲಿ ಅವರು ಮಕ್ಕಳನ್ನ ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಅಷ್ಟು ದೊಡ್ಡ ಸಂಸ್ಥೆ, ಸೆಕೆಂಡ್ PU ತನಕ ಇದೆ ಅದು. ಹೆಚ್ಚು ಕಡಿಮೆ 2000 ಸ್ಟೂಡೆಂಟ್ ತನಕ ಇದ್ದಾರಲ್ಲಿ. ಫಸ್ಟು ಬ್ಯಾಚು ನಂದೆ, LKG ಬ್ಯಾಚು ನಂದೆ. ಅದು ಎಷ್ಟು ಚೆಂದ ನಡೀತು ಅಂದರೆ ತುಂಬ ಚೆನ್ನಾಗಿ ಪೇರೆಂಟ್ಸಿಂದ ಪ್ರತಿಯೊಂದು ದೇವ್ರ ಕಾರ್ಯ ಅದೆಲ್ಲ ನಂದು ಏನೂ ಅಲ್ಲ. ಪೇರೆಂಟ್ಸು ಮ್ಯಾನೇಜ್ಮೆಂಟ್ ಆಗಲಿ ಪ್ರತಿಯೊಂದು ನನಗೆ ಕೋಪ್ರೇಟ್ ಮಾಡ್ತಿದ್ರು. ನಾನು ಏನೇ ಮಾಡ್ತೀನಿ ಅಂದರೂ ಇದು ಮಾಡೋರು. ಈ ಕ್ವಶನ್ ಪೇಪರ್ ಅವ್ರಿಗೆ ಏನೂ ಐಡಿಯಾನೇ ಗೊತ್ತಿಲ್ಲ. ಮಕ್ಕಳ ಬಗ್ಗೆ ಯಾವ ಥರ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಆ ಮಕ್ಕಳು ಯಾವ ಥರ ಇದ್ರು 4th ಮಕ್ಕಳು ಓದ್ತಿದ್ರಲ್ಲ ಆ ಥರ ಅಷ್ಟು ಚೆನ್ನಾಗಿ ಅಷ್ಟು ಒಂಥರ ತುಂಬ ಚೆನ್ನಾಗಿ ಓದ್ತಾಯಿದ್ರು. ಪ್ರತಿಯೊಂದು ನಾನೇ ಕ್ಲಾಸ್ ಹ್ಯಾಂಡ್ಲ್ ಮಾಡ್ತಿದ್ದೆ. GK, MS, ಕನ್ನಡ, ಮ್ಯಾಥ್ಸು, ಇಂಗ್ಲೀಷು. ಮಕ್ಕಳು ಲಂಚ್ ಅವರ್ಸಿಂದ ಹಿಡಿದು ಪ್ರತಿಯೊಂದು ನೀರು ಊಟ ಬಿಟ್ಟರೆ ನಾನು ಬೈತಾ ಇದ್ದೆ. ಅವ್ರು ನಂಗೆ ಹೆದರ್ತಾ ಇದ್ರು. ಮಕ್ಕಳು ಯಾವ ಥರ ಮಾಡ್ತಿದ್ರು ಅಂದರೆ ಮಿಸ್ ಬೈತಾರೆ ಊಟ ಬಿಟ್ಟರೆ, ವಾಟರ್ ಬಾಟ್ಲಿ ಖಾಲಿ ಮಾಡಬೇಕಿತ್ತು. ಆಮೇಲೆ ಟಾಯ್ಲೆಟ್ ರೂಮಿಗೆ ಒಂದೊಂದು ಸರಿ ನಾನು ಏನು ಹೇಳೋಣ ಆಂಟಿ ಕರಿತಿರ್ಲಿಲ್ಲ ನಾನು. ಆವಾಗ ನಾನೇ ಹೋಗ್ತಿದ್ದೆ. ನಾನೇ ಹೋಗ್ಬಿಟ್ಟು ಮಕ್ಕಳಿಗೆ ನೀರು ಹಾಕಿ ಬರ್ತಾಯಿದ್ದೆ. ಅದೂ ಮಾಡಿದ್ದೀನಿ ನಾನು. ಯಾಕಂದರೆ ದೇವ್ರು ನಮ್ಮನ್ನು ನೋಡ್ತಿರ್ತಾರೆ. ಯಜಮಾನ ನೋಡೋದಂತೆ ಸೇವೆ ಮಾಡುವಂತೆ ದೇವ್ರು ವಾಕ್ಯ ಹೇಳುತ್ತೆ. ಯಜಮಾನ ಯಾವಾಗಲೂ ನೋಡ್ತಾ ಇರ್ತಾನೆ, ಮೆಚ್ಚುಗೆಯಾಗಿ ಸೇವೆ ಮಾಡುವಂತ ಇರುತ್ತೆ. ಅದೂ ಮಾಡಿದೆ ನಾನು. ಆವಾಗ ತುಂಬಾ ಚೆನ್ನಾಗಿ ನಡೀತು. ಮದುವೆ ಆಯಿತು, ಮತ್ತು ದೇವ್ರು ಮನೆಯೂ ಕೊಟ್ಟರು. ಗಂಡ ಹೆಂಡತಿ ಸಪ್ರೇಟಾಗಿ ಮನೆ ಮದುವೆ ಎಷ್ಟು ಗ್ರ್ಯಾಂಡಾಗಿ ನಡೀತು ಅಂದರೆ ಅಣ್ಣ ಡೆಡ್ ಅಪೋಸಿಟ್ ಮಾಡ್ದ, ನನಗೆ ಬರೋದೇ ಇಲ್ಲ ಅಂತೇಳಿ ಅಪೋಸ್ ಮಾಡ್ದ. ಆವಾಗ ಲಾಸ್ಟಿಗೆ ಎಲ್ಲರೂ ಒಪ್ಕೊಂಡ್ರು. ಲಾಸ್ಟಿಗೆ ಅಣ್ಣ ಒಬ್ಬನೇ ಬರಲಿಲ್ಲ ಮದುವೆಗೆ. ಎಲ್ಲರೂ ನಮ್ಮ ರಿಲೇಷನ್ನು ಪ್ರತಿಯೊಬ್ಬರು ಬಂದು ಮದುವೆ ತುಂಬ ಚೆನ್ನಾಗೇ ನಡೀತು. ಲಾಸ್ಟಿಗೆ ನಾವು ಅದೇ ಮನೆಗೆ ಹೋದ್ವಿ. ಆ ಮನೆಗೆ ನಾವು ಹೊಂದ್ಕೋಬೇಕಲ್ಲ. ನಾನು ದೇವರಲ್ಲಿ ಒಂದೇ ಒಂದು ಕೇಳ್ಕೊತಿದ್ದೆ, ದೇವರೇ ನೀನು ಜೀವಿತ ಕೊಡ್ತಿದ್ಯಾ. ನಂಗೆ ಯಾರೇ ನೋಡಿದ್ರು ನಂದು ಒಂಥರ ಚಂಚಲ ಮನಸ್ಸು ಅಂತಾರಲ್ಲ ಆ ಥರ. ಇವ್ರ ಜೊತೆ ನಾನು ಹೆಂಗೆ ಬದುಕಬೇಕಪ್ಪ, ಯಾವ ಥರ ನಾನು ಹೇಳೋದು ಒಂದೇ ನಾನು ಹೇಳ್ತಿದ್ದೆ ದೇವರಿಗೆ. ದೇವರೇ ನಾನು ಹೊಂದ್ಕೋಬೇಕು ಆ ಜೀವಿತಕ್ಕೆ. ಅಪ್ಪ ಅಮ್ಮ ನೀನೇ, ನಾನು ನಂಬಿ ಹೊರಡ್ತಾ ಇದ್ದೀನಿ. ಆ ಹುಡುಗನೂ ಸಹ ನಾನು ನಂಬ್ತಾ ಇಲ್ಲ. ಯಾಕಂದರೆ ಈ ಭೂಲೋಕದ ಯಾತ್ರೆ ನನ್ನ ನಂಬಿಟ್ಟು ನಾನು ಹೋಗ್ತಾ ಇದ್ದೀನಿ. ನೀನೇ ಕಾರ್ಯ ಮಾಡಬೇಕು ಅಂತ ಹೇಳಿ ನಾನು ಯಾವಾಗಲೂ ಪ್ರೇಯರ್ ಮಾಡ್ತಿದ್ದೆ. ತುಂಬ ಸ್ಟ್ರಾಂಗ್ ಪ್ರೇಯರ್ ಮಾಡ್ತಿದ್ದೆ. ನನಗೆ ದೇವರಾತ್ಮ ಮಾತಾಡ್ತಿದ್ರು. ನನಗೆ ತುಂಬ ಖುಷಿಯಾಗೋದು. ಪ್ರೇಯರ್ ಮಾಡೋದು, ಮಧ್ಯೆ 3 ಗಂಟೆಗೆ ಹೇಳೋದು. ಒಂಥರ ದಾಹ ಜಾಸ್ತಿ ಇತ್ತು, ಉಪವಾಸ ತೆಗಿಯೋದು. ಅಂದರೆ ಅನಿಸ್ಬಿಡ್ತು, ಓ ಲೋಕದಲ್ಲಿ ಏನೂ ಇಲ್ಲ, ದೇವ್ರು ಬಿಟ್ಟರೆ ಏನೂ ಇಲ್ಲ, ದೇವರಿದ್ದರೆ ಮಾತ್ರ ಎಲ್ಲ ಸಾಧ್ಯ ಅಂತೇಳಿ. ಲಾಸ್ಟ್ ಮೂಮೆಂಟಲ್ಲಿ ಇಬ್ಬರು ಸೇವೆಗೆ ಸ್ಟಾರ್ಟು. ನಾನು ನಮ್ಮ ಮನೆಯವರಿಬ್ಬರು. ಅವ್ರ ಮನೆ ಕಡೆಯಿಂದ ಯಾರೂ ಬರಲಿಲ್ಲ ಮದುವೆಗೆ. ಯಾರ್ಯಾರೂ ಬರಲಿಲ್ಲ ಗಂಡನ ಮನೆ ಕಡೆಯಿಂದ. ಇವ್ರಿಗೆ ಬೇಜಾರಾಯ್ತು. ಆದರೂ ದೇವರು ಅದನ್ನು ತುಂಬಿಸಿದ್ರು. ಇಲ್ಲೇ ಎಲ್ಲರೂ ಸೇರಿಬಿಟ್ಟು ಯಾವ ಥರ ಒಂದು ಹಿಂದೂ ಕಲ್ಚರ್ ರೀತಿ ಮದುವೆನೋ ಅದೇ ರೀತಿ ದೇವ್ರು ನಡೆಸ್ಕೊಟ್ರು. ಎಲ್ಲರೂ ಖುಷಿ ಆಯಿತು. ಹೋದ್ವಿ. ಲಾಸ್ಟಿಗೆ ನಾನು ಪ್ರೆಗ್ನೆಂಟ್ ಆದೆ. ಎಷ್ಟು ಥರ ಸೇವೆ ಅಲ್ಲಿ ಕೆಳಗಡೆ ಡೌನಲ್ಲಿ ಲಿಂಗಾಯಸ್ ಮನೆ. ಅವ್ರು ಅಂದ್ಕೊಂಡವರು ಪ್ರೆಗ್ನೆಂಟ್ ಹೆಂಗಸು ಯಾಕೆ ಹಿಂಗೆ ತಿರುಗಾಡ್ತಾಳೆ ಅಂದರೆ, ನಾವು ಸೇವೆ ಸ್ಟಾರ್ಟು ಸ್ಕೂಲ್ ಮುಗಿಸ್ಕೊತಿದ್ವಿ. ಸಂಜೆ 6 ಗಂಟೆ ಬಿಟ್ಟರೆ ರಾತ್ರಿ ಮನೆಗೆ ಬರೋದು 1 ಗಂಟೆ 2 ಗಂಟೆ ಬಂದು ಸೇರ್ಕೊತಾ ಇದ್ವಿ. ಎಲ್ಲರೂ 12. ಯಾಕೆ ಈ ಪ್ರೆಗ್ನೆಂಟ್ ಹೆಂಗಸಿಗೆ ಕರ್ಕೊಂಡು ಈ ಥರ ತಿರ್ತಿದ್ಯಾ, ಗಾಡಿಯಲ್ಲಿ ಸ್ಕೂಟಲ್ಲಿ ಎನಿ ಟೈಮ್ ಓಡಾಡ್ತಿದ್ವಿ ನಾವು. ಆ ಥರ ದೇವ್ರು ಅಲ್ಲೂ ಅದ್ಭುತ ನಡೆಸಿದ್ರು. ಡೆಲಿವರಿ ಆಯಿತು. ಡೆಲಿವರಿ ಆದಮೇಲೆ ಮತ್ತೆ ದೊಡ್ಡ ಶೋಧನೆ ಬಂತು ನನಗೆ. ಮಗು ಆದಮೇಲೆ ದೊಡ್ಡ ಶೋಧನೆ ಬಂತು. ಆದರೆ ದೇವರು ಅದನ್ನು ಜಯಿಸೋ ಬಲ ಹೆಂಗೆ ಅಂತ ಅಂದರೆ, ಶೋಧನೆ ಬರೋದು ಒಳ್ಳೇದಕ್ಕಂತೆ, ಆಗೋದೆಲ್ಲ ಒಳ್ಳೇದಕ್ಕಂತೆ. ಯಾಕಂದರೆ ದೇವ್ರನ್ನ ನಾವು ತಿಳ್ಕೊಳ್ಳಿ, ಹತ್ರ ಹೋಗಲಿ ಅನ್ನೋದಕ್ಕೆ ಶೋಧನೆ ಬರೋದಂತೆ. ಅದಕ್ಕೆ ನಾವು ಅದರಲ್ಲೂ ದೇವರು ಜಯ ಕೊಟ್ಟರು. ನಮ್ಮಂದರೂ ಚೆನ್ನಾಗಿದ್ದಾರೆ. ಅಂದರೆ ಮತ್ತು ಅಣ್ಣನೂ ಅಷ್ಟೇ. ಇವ್ರನ್ನ ಎಷ್ಟು ಆಪೋಸಿಟ್ ಮಾಡ್ತಿದ್ನೋ ಈಗ ತುಂಬ ಇಷ್ಟಪಡ್ತಾನೆ ಅಣ್ಣ. ತುಂಬ ಅಂದರೆ ಗೊತ್ತಾಯಿತು, ನಾನು ಹುಡುಕಿದ್ರು ಇಂಥ ಹುಡುಗ ಸಿಗ್ತಿರ್ಲಿಲ್ಲ. ದೇವರು ಆ ಥರ ಕುಟುಂಬದಲ್ಲಾದರೂ ಅಷ್ಟೇ. ಈಗ ನಿಮ್ಮ ಮನೆಯಲ್ಲ ರಕ್ಷಣೆ ಹೊಂದಿದ್ದಾರಾ? ನಮ್ಮ ಮನೇಲಿ ನಮ್ಮ ತಂದೆ ಬ್ಯಾಪ್ಟಿಸಮ್ ತಗೊಂಡಿದ್ದಾರೆ. ಆಮೇಲೆ ಮತ್ತೆ ತುಂಬ ಜನ ಮತ್ಕೆ ತಗೊಂಡಿದ್ದಾಳೆ. ತಾಯಿ ತಗೊಂಡಿಲ್ಲ, ಅಣ್ಣ ತಗೊಂಡಿಲ್ಲ. ಆಮೇಲೆ ತುಂಬ ಜನ ಈಗ ತಾಯಿ ನನ್ನ ಅತ್ತಿಗೆ ಇದ್ದಾಳಲ್ಲ, ಅತ್ತಿಗೆ ಫ್ಯಾಮಿಲಿ ಫುಲ್ಲು ರಕ್ಷಣೆ ಬಂದಿದ್ದಾರೆ. ಇವಾಗ ಎಲ್ಲ ರಕ್ಷಣೆ ಬಂದಿದ್ದಾರೆ. ಆ ಥರ ಆಗಿದೆ ಕಾರ್ಯ ಇವಾಗ. ಈಗ ನಿಮಗೆ ಒಟ್ಟು ಎಷ್ಟು ಜನ ಮಕ್ಕಳಿದ್ದಾರೆ? ಎಲ್ಲಿ ನಿಮಗೆ ಮಕ್ಕಳು? ಒಂದೇ ಮಗು, 10 ತಿಂಗಳು ಮಗು, ಚಿಕ್ಕ ಮಗು. ಈಗ ಓಕೆ. ಈಗ ನೀವು ಈಗ ಏನು ಮಾಡ್ತಿದ್ದೀರಾ? ಶಾಲಾ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೀರಾ? ಅಂದ್ರೆ 1 ಇಯರ್ ಹಾಲಿಡೇಲಿ ಇದ್ದೀನಿ ನಾನು. ಡೆಲಿವರಿ. ಓಕೆ. ನಿಮ್ಮ ಗಂಡವರು? ಅವರು ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಅದರ ಮಧ್ಯೆ ಸೇವೆ ಕೂಡ ನೀವು ಮಾಡ್ತಿದ್ದೀರಿ. ಈಗ ಅಂದ್ರೆ ಸುವಾರ್ತೆ ಸಾರುವಂಥದ್ದು ಹೇಗೆ ಅನಿಸ್ತದೆ ಈಗ ನಿಮಗೆ? ಕ್ರಿಸ್ತನ ಜೀವಿತಕ್ಕೂ ಅಥವಾ ಅದರ ಮೊದಲ ಜೀವಿತಕ್ಕೂ ವ್ಯತ್ಯಾಸ ಜೀವಿತ ಅಂದರೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ನನ್ನ ಲೈಫಲ್ಲಿ ನಾನು ಇನ್ಸಿಡೆಂಟ್ ನಡೆದಿಲ್ಲ ಅಂದರೆ ಸತ್ಯ ದೇವ್ರನ್ನ ಕಂಡ್ಕೊಳಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ದೇವರು ನಮ್ಮನ್ನ ಆ ಗ್ರಾಮದಲ್ಲಿ ಏಸಪ್ಪ ಆತನ ಕಣ್ಣು ನನಗೆ ನೋಡಿದ ದೇವ್ರ ಸ್ತೋತ್ರ ಹೇಳ್ತೀನಿ. ಯಾಕಂದರೆ ಎಲ್ಲರೂ ಬಿಟ್ಟು ದೇವ್ರು ನನ್ನನ್ನು ಆರಿಸ್ಕೊಂಡೆ ದೇವ್ರ ಸ್ತೋತ್ರವಾಗಲಿ. ಈಗ ನಿಮಗೆ ಆ ದಿನ ಕೈ ನೋಡಿ ಹೇಳಿದಂಥ ನಿಮ್ಮ ರಿಲೇಟಿವ್ ಅವ್ರೇನು ಹೇಳ್ತಾರೆ? ಅವ್ರಿಗೆ ಆಶ್ಚರ್ಯ, ಹಿಂಗಾಗ್ಬಿಟ್ಲಲ್ಲ ಇವಳು,
ಅಂದರೆ ಅವರಿಗೆ ನಾನು ಅಂದರೆ ವೈರಿಗಳನ್ನು ಸಹ ಪ್ರೀತಿಸಿರಿ, ಅವರಿಗೋಸ್ಕರ ಪ್ರಾರ್ಥಿಸಿರಿ ದೇವರು ಕೇಳುತ್ತೆ. ನಾವು ಅವ್ರನ್ನ ದ್ವೇಷ ಮಾಡೋಂಗೆ ಇಲ್ಲ, ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ತಿಳಿದೇ ತಪ್ಪು ಮಾಡಿದ್ದಾರೆ ಅವರು. ನಾನೇ ಹೋಗಿ ಮಾತಾಡಿಸ್ತೀನಿ ದೊಡ್ಡಮ್ಮ. ಈಗ ಅಂದರೆ ನನಗೆ ಹುಚ್ಚಿ ಅನ್ನೋರು ಈಗ ಮಿಸ್ ನಮಸ್ತೆ ಮಿಸ್ ಅನ್ನೋ ರೀತಿ ಲೆವೆಲಲ್ಲಿ ದೇವರು ನನಗೆ ಇದರಲ್ಲಿ ನಡೆಸ್ತಿದ್ದಾರೆ. ಓಕೆ, ಹಾಗಾದ್ರೆ ನೀವು ಕುಟುಂಬವಾಗಿ ನೀವು ಸಂತೋಷವಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀವಿ. ಯಾವಾಗಲೂ ಪ್ರೇಯರಲ್ಲೂ ಪ್ರತಿಯೊಂದರಲ್ಲಿ ಅಂದರೆ ಒಂದು ಸತ್ಯ ಅಂದರೆ ದೇವ್ರು ಬಿಟ್ಟರೆ ಏನೂ ಇಲ್ಲ. ಆತನೇ ನನ್ನ ಸ್ವಂತ ರಕ್ಷಕ, ಸತ್ಯ ದೇವರು. ಆತನ ಮೂಲಕನೇ ಪರಲೋಕ ರಾಜ್ಯಕ್ಕೆ ಸೇರಕ್ಕೆ ಸಾಧ್ಯ ಅಂತ. ಖಂಡಿತ, ಯಾಕಂದ್ರೆ ನಿಮ್ಮ ಜೀವಿತ ದೊಡ್ಡ ಸಾಕ್ಷಿಯಾಗಿದೆ. ಹೌದು, ಗ್ರಾಮಕ್ಕೆ ದೊಡ್ಡ ಸಾಕ್ಷಿಯಾಗಿ ನಿಂತ್ಕೊಂಡಿದ್ದೀವಿ. ಊರಿನ ಜನ ನಿಮ್ಮ ನೋಡಿ ಏನು ಹೇಳ್ತಾರೆ ಈಗ? ಯಾಕೆಂದರೆ ನೀವು ಆ ರೀತಿ ಎಲ್ಲರೂ ನಿಮ್ಮ ಹುಚ್ಚಿ ಅಂತಲೇ ಹೇಳ್ತಾ ಇದ್ರು. ಎಲ್ಲರ ಅಂದರೆ ಅವ್ನು ಸತ್ತೋಗಿದ್ದಾಳೆ ಅಥವಾ ಸಾಯ್ತಿದ್ದಾಳೆ ಏನೇನು ಮಾತೆಲ್ಲ ಆಡ್ತಿದ್ರು. ಈಗ ನಿಮ್ಮ ನೋಡಿ ಏನು ಹೇಳ್ತಾರೆ ನಿಮ್ಮ ಜೀವಿತ? ಈಗ ನನ್ನ ನೋಡಿ ಏನಂತಾರೆ ಅಂದರೆ, ನೀನು ಲೇಟಾಗಿ ಮದುವೆ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ, ಮಗುನೂ ಆಯಿತು, ಮದುವೆನೇ ಬೇಡ ಅಂತಿದ್ದೆ. ಆಮೇಲೆ ಒಂದು ನೀನು ಮಿರಾಕಲ್ಲು, ನನಗೆಲ್ಲ ಮಿರಾಕಲ್ ಅಂತಾರೆ. ಅಂದರೆ ನಾನು ಅವ್ರು ಹೇಳ್ತಾರೆ, ನೀನು ಮನೆಯಲ್ಲೇ ಇದ್ದು ಎಲ್ಲ ಓದಿ ಎಲ್ಲದೂ ಮಾಡ್ಕೊಂಡಿಯಾ, ಟೀಚರ್ ಕೆಲಸ ತೊಗೊಂಡಿದ್ಯಾ. ಬೇರೆಯವ್ರಿಗೆ ಕಂಪೇರ್ ಮಾಡ್ತಾರೆ. ಅವ್ರು ನೋಡು ಹೋದ್ರು ಏನೂ ಪ್ರಯೋಜನ ಇಲ್ಲ, ಮನೇಲೇ ಇದ್ದಾರೆ. ನೀನು ಅಂದರೆ ಏನೋ ಸಾಧನೆ ಮಾಡಿದೀಯಾ ಅನ್ನೋ ರೀತಿ ನನ್ನಲ್ಲಿ ಮಾತಾಡ್ತಾರೆ. ಆಮೇಲೆ ಪ್ರೇಯರ್ ಮಾಡು, ಮತ್ತು ಇನ್ನೊಂದು ಅಂದರೆ ಇಂಜೆಕ್ಷನ್ ಮಾಡು ಅಂತ ಬರ್ತಾರೆ, ಮನೆಗೆ ಬರ್ತಾರೆ. ಅದೊಂದು ಸೇವೆನೇ. ಹಾಸ್ಪಿಟ್ಲು ದೂರ ಆಗುತ್ತೆ, ಅದು ನಾನು ಆ್ಯಕ್ಚುಲಿ ಕಲಿತೇ ಇಲ್ಲ, ಆದ್ರೂ ಬಂದು ಕೇಳ್ತಾರೆ. ದೇವರ ಹೆಸರಲ್ಲಿ ಮಾಡ್ತೀನಿ. ಸಾಯರ್ ಕೆಲವರು ಬದುಕಿದ್ದಾರೆ, ದೇವರಿಗೆ ಸ್ತೋತ್ರವಾಗಲಿ. ಸ್ತೋತ್ರ. ಖಂಡಿತ ದೇವರು ನಿಮ್ಮನ್ನು ಅದ್ಭುತ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಸಾಕ್ಷಿ ಮೂಲಕ ಅನೇಕ ಜನರಿಗೆ ಒಂದು ಉತ್ತೇಜನ ಕೂಡ ಆಗಿದೆ. ನೀವು ಇಲ್ಲಿ ಬಂದು ನಿಮ್ಮ ಅತ್ಯಮೂಲ್ಯ ಸಾಕ್ಷಿನ ಹಂಚಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದ ತಿಳಿಸ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಇನ್ನೂ ಹೆಚ್ಚಾಗಿ ಆತನ ಸೇವೆಯಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ನಾವು ಸಹ ಪ್ರಾರ್ಥನೆ ಮಾಡಿದೆ. ಅಷ್ಟು ಮಾತ್ರವಲ್ಲ, ನೀವು ಯಾವ ಶಾಲೆಗಳಲ್ಲಿ ನೀವು ಟೀಚರಾಗಿ ಕೆಲಸ ಮಾಡ್ತಿದ್ರು ಅಲ್ಲಿ ಕೂಡ ಅನೇಕ ಜನರನ್ನು ಕ್ರಿಸ್ತನಿಗೋಸ್ಕರ ಗೆಲ್ಲುವಂತ ಆಗಲಿ ಎಂದು ನಾವು ಆಶಿಸ್ತೇವೆ. ಪ್ರಿಯ ವೀಕ್ಷಕರೇ, ಸಹೋದರಿ ಅಂಬಿಕಾ ಅವರ ಸಾಕ್ಷಿ ನೀವು ಕೇಳಿದಿರಿ. ಪ್ರಿಯರೇ, ಇವರು ಕೂಡ ಜೀವಿತದಲ್ಲಿ ಎಲ್ಲವನ್ನು ಕಳ್ಕೊಂಡ ಪರಿಸ್ಥಿತಿಯಲ್ಲಿ ಮಾನಸಿಕ ಸ್ಥಿಮಿತವನ್ನೇ ಕಳ್ಕೊಂಡು ಇಡೀ ಊರಿನವರು ಹುಚ್ಚಿ ಎಂಬುದಾಗಿ ಕರೆಯುವಂಥ ಸಮಯದಲ್ಲಿ ದೇವರಲ್ಲಿ ಬಿಡುಗಡೆ ಕೊಟ್ಟರು. ಪ್ರಿಯರೇ, ದೇವರು ಕೊಟ್ಟಂಥ ಬಿಡುಗಡೆ ಒಂದು ಶಾಶ್ವತವಾದ ಬಿಡುಗಡೆಯಾಗಿದೆ. ಪ್ರಿಯರೇ, ಈ ದಿನ ಅವರು ಸಾಕ್ಷಿಯಾಗಿ ಇದು ಅವರ ಊರಿಗೆ ಮಾತ್ರವಲ್ಲ, ಅಲ್ಲಿ ಅನೇಕ ಜನರಿಗೆ ಅವರ ಸಾಕ್ಷಿಯನ್ನು ಹೇಳ್ತಾ ಇದ್ದಾರೆ. ಅದರ ಮೂಲಕ ಅನೇಕ ಜನರು ಯೇಸುವನ್ನು ಕಂಡುಕೊಳ್ಳುವಂತಾಗಿದೆ. ನೀವು ಕೂಡ ಇಂಥ ಸಮಸ್ಯೆಯಲ್ಲಿ ಹಾದು ಹೋಗುವುದಾದರೆ ಕ್ರಿಸ್ತನ ಬಳಿಗೆ ಬನ್ನಿ, ಆತನ ವಾಕ್ಯವನ್ನು ಅಂಗೀಕರಿಸಿಕೊಳ್ಳಿ. ದೇವರು ನಿಮ್ಮ ಜೊತೆ ಕಾರ್ಯ ಮಾಡ್ತಾನೆ. ಪ್ರಿಯರೇ,